ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಒಂದೇ ಒಂದು ಚಿಕ್ಕ ಒಂದು ಮಾತು. ಹಸಿದವರಿಗೆ ಆಹಾರ ನೀಡುವ, ಬೆತ್ತಲೆ ಇದ್ದಂಥವರಿಗೆ ಅಂದರೆ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡಿಸುವ, ತಪ್ಪಿತಸ್ಥರನ್ನು ಕ್ಷಮಿಸುವಂತ, ಬೇಡದವರನ್ನು ಸ್ವಾಗತಿಸುವಂತ, ಅನಾರೋಗ್ಯದಲ್ಲಿ ಕಾಯಿಲೆಯಲ್ಲಿ ಬಿದ್ದವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥವರಾಗಿ, ಸಾಧ್ಯವಾದರೆ ಸಹಾಯವನ್ನು ಮಾಡುವಂಥ, ನಿಮ್ಮ ಎಲ್ಲ ಶತ್ರುಗಳನ್ನು ಅಂದರೆ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಲ್ಲಿ ನಮಗೆ ವಿರುದ್ಧವಾಗಿ ಮಾಡಿರುವಂಥವರನ್ನು ಕ್ಷಮಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಗುಣಾತಿಶಯಗಳನ್ನು ತುಂಬಿಕೊಂಡವರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಮನಸ್ಥಿತಿಯೊಟ್ಟಿಗೆ ನಾವು ಕಾಣಲ್ಪಡೋಣ. ಈ ದಿನದಲ್ಲೂ ಸಹ ಬಂದಿರುವಂಥ ಕ್ರಿಸ್ಮಸ್ ಎಂಬುದಾಗಿ ಈ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಕ್ರಿಸ್ಮಸ್ ಎಂದು ಹೇಳುವಂಥದ್ದು ತುಂಬಿದಂಥ ಸಂತೋಷ, ಪೂರೈಸುವಂಥ ಒಂದು ಸಂತೋಷ. ಈ ಒಂದು ಸುದಿನದಲ್ಲಿ ಈ ಒಂದು ಸಂತೋಷವು ನಿಮಗೆಲ್ಲರಿಗೂ ಒಂದು ಪರಿಪೂರ್ಣವಾಗಿ ಸಿಗಲಿ ಎಂಬುದಾಗಿ ಹಾರೈಸುತ್ತಾ ಈ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಎಲ್ಲರೂ ಇರುವಂಥ ಸ್ಥಳದಲ್ಲಿ ನಿಮ್ಮ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ನೆನೆಸುವುದಾಗಿ ಕಣ್ಗಳನ್ನು ಮುಚ್ಚುತ್ತಾ ನಾವು ದೇವರಲ್ಲಿ ನಮ್ಮನ್ನು ಶರಣುಪಡಿಸೋಣ. ಪರಲೋಕದಲ್ಲಿರುವಂಥ ಒಳ್ಳೆಯ ದೇವರೇ, ನೀನು ನಮ್ಮ ಸೃಷ್ಟಿಕರ್ತನು. ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಮ್ಮನ್ನು ಹೆಸರಿಟ್ಟು ಕರೆದಾತನು. ಅಪ್ಪ, ಈ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇರುವಂಥ ಸಮಯದಲ್ಲಿ ನಮ್ಮ ಮನಸ್ಸನ್ನು ಇಂಪಾಗಿರುವಂಥ ಸಮಯವಾಗಿ, ನಮ್ಮ ಹೃದಯವನ್ನು ಸಂತೋಷಪಡಿಸುವಂಥ ಶುಭ ಗಳಿಗೆಯಾಗಿ ಇರಲಿ ಎಂಬುದಾಗಿ ಹೇಳಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ. ನೀವು ನಮ್ಮನ್ನು ನಡೆಸಿರಿ, ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಒಳ್ಳೆಯ ತಂದೆಯೇ, ಆಮೇನ್. ಈ ಸಮಯದಲ್ಲಿ ಎಲ್ಲರನ್ನು ಸ್ವಾಗತಿಸುವುದಕ್ಕಿಂತ ಮುಂಚೆ ನಿಮ್ಮ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಸ್ವಾಗತಿಸುವಂಥ ಒಂದು ಒಳ್ಳೆಯ ಸಮಯ. ಒಂದು ಇಂಪಾದ ರಾಗದೊಟ್ಟಿಗೆ ದೇವರನ್ನು ಅಂದರೆ ಸೃಷ್ಟಿಕರ್ತನನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಯವ್ವನ ಹುಡುಗರು. ದೇವರ ಪ್ರೀತಿ ಮನುಜರ ನಡುವೆ ಮೇಲಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಮನುಷ್ಯರ ನಡುವೆ ಮೇಲಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ದೇವರ ಪ್ರೀತಿ ಓ ಲಾ 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 ಓ ಲಾ 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 ಲಾ. ದೇವರ ಪ್ರೀತಿಯು ಮನುಷ್ಯರ ಪಾಪವ ಅಳಿಸಿ ಹಾಕಿತು. ದೇವರ ಪ್ರೀತಿಯು ಮನುಷ್ಯರ ಪಾಪವ ಅಳಿಸಿ ಹಾಕಿತು. ಆತನ ಕೃಪೆಯು ಮನುಷ್ಯರ ನಡುವೆ ಹರಿದು ಬಂದಿತು. ಆತನ ಕೃಪೆಯು ಮನುಷ್ಯರ ನಡುವೆ ಹರಿದು ಬಂದಿತು. ದೇವರ ಪ್ರೀತಿ ಓ ಲಾ 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 ಓ ಲಾ 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 ಲಾ. ದೇವರ ಪ್ರೀತಿ ಮನುಜರ ನಡುವೆ ಮೇಲಿನಿಂದ ಬಂದಿತು, ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ಮಾರ್ಗ ತಪ್ಪಿ ನಡೆಯುವವರಿಗೆ ದೇವರ ಪ್ರೀತಿಯು, ಮಾರ್ಗ ತಪ್ಪಿ ನಡೆಯುವವರಿಗೆ ದೇವರ ಪ್ರೀತಿಯು, ಮಾರ್ಗ ತಪ್ಪಿ ಹೋಗದಂತೆ ನಡೆಸಿ ಕಾಯುವುದು, ಮಾರ್ಗ ತಪ್ಪಿ ಹೋಗದಂತೆ ನಡೆಸಿ ಕಾಯುವುದು.
ನಡುವೆ ಮೇಲಿನಿಂದ ಬಂದಿತು. ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ದೊರೆಯಿತು. ಬಹು ಸುಂದರವಾಗಿ ಹಾಡನ್ನು ಹಾಡಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಂಥದ್ದು, ದೇವರು ಹುಟ್ಟಿ ಬಂದದ್ದು ತುಂಬ ಹರ್ಷವನ್ನು ಕೊಡಲಿಕ್ಕೆ ಎಂಬುದಾಗಿ ಸುಂದರವಾಗಿ ರಾಗವನ್ನು ಹಾಡಿದರೆ ಅವರಿಗೆ ಕರೆಗಳನ್ನು ತಟ್ಟುತ್ತಾ ನಮ್ಮ ಒಂದು ಸಂತೋಷವನ್ನು ನಾವು ವ್ಯಕ್ತಪಡಿಸೋಣ. ನಾನು ನಿಮ್ಮನ್ನು ಪ್ರೀತಿಸುವೆ, ನಾನು ನಿಮ್ಮನ್ನು ಪ್ರೀತಿಸುವೆ, ನಾನು ನಿಮ್ಮನ್ನು ಪ್ರೀತಿಸುವೆ ಎಂಬ ಒಂದೇ ಒಂದು ಪದವನ್ನು ಪ್ರದರ್ಶಿಸಲು ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಜನಿಸಿ ಬಂದರು. ಸುಂದರವಾದಂಥ ಪದ, ನಾನು ನಿನ್ನನ್ನು ಪ್ರೀತಿಸುವೆ. ಯಾರು ನಮ್ಮನ್ನು ಪ್ರೀತಿಸದೇ ಇದ್ದರೂ, ಪ್ರೀತಿಸದೇ ಹೋದರೂ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯನ್ನು ಬಯಸೋಣ, ಯಾವಾಗಲೂ ನಿರೀಕ್ಷಿಸೋಣ. ಈ ಮುಂದಿನ ಕಾರ್ಯಕ್ರಮ ನಮ್ಮಂದಿರುವಂಥ ಒಂದು ನಗು ಮುಖದೊಟ್ಟಿಗೆ, ಸುಂದರವಾದ ಅಲಂಕಾರದೊಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲು ಬಂದಿರುವಂಥ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬಂದಿರುವಂಥ ಗಣ್ಯರನ್ನು, ನಾಯಕರನ್ನು ಸ್ವಾಗತಿಸಲು ನಮ್ಮ ಮಧ್ಯದಲ್ಲಿರುವಂಥ ಸುಶೀಲಾ ಒಂದು ಸ್ವಾಗತ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಮೊದಲನೆಯದಾಗಿ ಬಂದಿರುವ ತಮಗೆಲ್ಲರಿಗೂ ಶುಭ ಸಂಜೆ. ಕ್ರಿಸ್ಮಸ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರುವ ನಿಮಗೆಲ್ಲರಿಗೂ ತುಂಬು ಹೃದಯದಿಂದ ಆಹ್ವಾನಿಸುತ್ತಿದ್ದೇನೆ. ನಗು ಮುಖದೊಟ್ಟಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿರುವ ತಮಗೆಲ್ಲರಿಗೂ ಅತ್ಯಮೂಲ್ಯವಾದ ಶುಭಾಶಯಗಳು. ಗಣ್ಯರು, ಸಭಾಪಾಲಕರು, ಹಿರಿಯರು, ಕಿರಿಯರು, ಸ್ನೇಹಿತರು, ಬಂಧು ಬಾಂಧವರನ್ನು ಹಾಗೂ ಸಹೋದರ ಸಹೋದರಿಯನ್ನು ಸುತ್ತಮುತ್ತಲೂ ಇರುವಂತಹ ಪ್ರೀತಿಯ ಸಂಕೇತವನ್ನು ತೋರಿಸುವ ಸಲುವಾಗಿ ಬಂದಿರುವಂತಹ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕ ಶುಭಾಶಯಗಳು. ಮಗು ಭಯದೊಟ್ಟಿಗೆ ಸ್ವಾಗತ ಮಾಡಿದ್ದಾರೆ. ಅಂದರೆ ಮಗಳನ್ನು ನಾವು ಪ್ರೋತ್ಸಾಹಗೊಳಿಸುವುದರ ಸಲುವಾಗಿ ನಾವು ಕರಗಳನ್ನು ತಟ್ಟೋಣ. ನಾನು ನಿನ್ನ ಕೊನೆಯ ಉಸಿರಿರುವವರೆಗೂ ಜೊತೆಗಿರುತ್ತೇನೆ. ಯಾರು ನಮ್ಮ ಜೊತೆಗೆ ಇದ್ದರೂ ಇಲ್ಲದಿದ್ದರೂ ಯೇಸು ಸ್ವಾಮಿಯ ಪ್ರೀತಿ ನಮ್ಮ ಜೊತೆಗಿರ್ತದೆ. ಮುಂದಿನ ಕಾರ್ಯಕ್ರಮಕ್ಕೆ ನೇರವಾಗಿ ನಾವು ಹೋಗೋಣ. ನಮ್ಮಲ್ಲಿರುವಂಥ ಎಲ್ಲ ಸ್ತ್ರೀಯರು ಒಂದು ರಾಗವನ್ನು ಹಾಡುವುದರ ಮೂಲಕವಾಗಿ ದೇವರನ್ನು ಘನಪಡಿಸಲು, ನಿಮ್ಮನ್ನು ಸಂತೋಷಗೊಳಿಸಲು, ನಿಮ್ಮ ಮುಖದಲ್ಲಿ ನಗುವನ್ನು ನೋಡಲು ಇಷ್ಟಪಡ್ತಾ ಇದ್ದೇವೆ. ನಮ್ಮಲ್ಲಿರುವಂಥ ಸ್ತ್ರೀಯರ ಒಂದು ಸಮಯ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಹಲ್ಲೆಲೂಯಾ ಹೊಸನ್ನ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೊಸನ್ನ ಹೊಸನ್ನ ಹಲ್ಲೆಲೂಯಾ ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಬೆಂಗಳೂರು ಊರಿನಲ್ಲಿ ಸೋಟಿದಂತೆ ಆನಂದ ದಿನಗಳು ನಮಗೆ ಬಂದಿದಂತೆ ಬೆತ್ಲೆಹೇಮಿ ಊರಿನಲ್ಲಿ ಸೋಟಿದಂತೆ ಆನಂದ ದಿನಗಳು ನಮಗೆ ಬಂದಿದಂತೆ ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಲೋಕದಲ್ಲಿ ರಕ್ಷಕನು ಯೇಸು ದೈವ ಬಂದನು ತನ್ನ ಪಾಪಗಳಿಗೆ ಬಿಡಿಸಿ ಕಾಯುವನು ಲೋಕದಲ್ಲಿ ರಕ್ಷಕನು ಯೇಸು ದೈವ ಬಂದನು ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ ಬೆತ್ಲೆಹೇಮలో సందడి పశుల పాకలో సందడి శ్రీ యేసు పుట్టాడని మహారాజు పుట్టాడని బెత్లెహేములో సందడి పశుల పాకలో సందడి శ్రీ యేసు
ಜಾಣದಿ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಲಾ 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 ಲಾ. ಆನಂದವೇ ಉಲ್ಲಾಸವೇ ಉಲ್ಲಾಸವೇ ಎಂಬುದಾಗಿ ಹೇಳಿ ನಮ್ಮ ಸ್ತ್ರೀಯರು ಬಹು ಸುಂದರವಾಗಿ ಅವರಿಗೆ ದೇವರು ಕೊಟ್ಟಿರುವಂಥ ಸ್ವರದಲ್ಲಿ ತುಂಬಾ ಸುಂದರವಾಗಿ ಹಾಡಿದ್ದಾರೆ. ಮತ್ತೊಮ್ಮೆ ಅವರನ್ನು ಪ್ರೋತ್ಸಾಹ ಪಡಿಸುತ್ತಾ ಕರಗಳನ್ನು ತಟ್ಟುತ್ತಾ ನಿಮಗೆ ವಂದನೆಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ನಾವು ಹೇಳುವಂಥ, ನಾವು ಕರೆಯುವಂಥ ಆಹ್ವಾನವನ್ನು ತೆಗೆದುಕೊಂಡು ಇಲ್ಲಿ ಬಂದು ನೆರೆದಿರುವಂತಹ ನಮ್ಮ ಒಂದು ಗಣ್ಯರಿಗಾಗಿ ವಿಶೇಷ ಅತಿಥಿಯನ್ನು ಆಹ್ವಾನಿಸುವಂಥ ಒಂದು ಸಮಯ. ನಮ್ಮ ಮರ್ಸಿ ಸಿದ್ಧವಾಗಿರಬೇಕಾಗಿ ಕೇಳಿಕೊಳ್ತೇನೆ. ಮುಂದಿನ ಕಾರ್ಯಕ್ರಮ ಮೆರ್ಸಿ ಅವರದು. ನಮ್ಮ ಮಧ್ಯದಲ್ಲಿರುವಂಥ ವಿಶೇಷ ಅತಿಥಿಯನ್ನು ಪರಿಚಯ ಪಡಿಸಬೇಕಾಗಿ ನಮ್ಮ ಮಧ್ಯದಲ್ಲಿರುವಂಥ ಸಭಾಪಾಲಕರನ್ನು ನಾವು ಕೇಳಿಕೊಳ್ಳುತ್ತೇವೆ. ಕಾರಣ ಏನಂತೇಳಿದ್ರೆ, ನಮ್ಮ ಅತಿಥಿಯವರು ಅಷ್ಟು ವಿಶೇಷವಾದವರು. ಅವರು ನಮ್ಮ ಮಧ್ಯದಲ್ಲಿ ಇದ್ದರೂ ಒಂದು ದೇವರಿಂದ ಒಂದು ವಿಶೇಷವಾಗಿ ಎಣಿಸಲ್ಪಡುವಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಂದು ಒಳ್ಳೆಯ ವ್ಯಕ್ತಿ. ನಮ್ಮ ಸಭೆಯ ಸಭಾಪಾಲಕರು ಬಂದು ನಮ್ಮ ವಿಶೇಷ ಅತಿಥಿಯನ್ನು ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್. ಈ ಒಂದು ಒಳ್ಳೆಯ ಅವಕಾಶದಲ್ಲಿ ನಿಮ್ಮ ಎಲ್ಲರನ್ನು ನೋಡುವುದು ಬಹಳ ಸಂತೋಷವಾಗಿದೆ. ಆಮೇನ್. ಇಡೀ ಲೋಕವೇ ಇವತ್ತು ಒಂದು ದಿನವನ್ನು ನಿರ್ದಿಷ್ಟವಾಗಿ ಆಚರಣೆ ಮಾಡ್ತಾ ಇದೆ ಅಂದರೆ ಅದು ಕ್ರಿಸ್ಮಸ್ ಅಥವಾ ಯೇಸುವಿನ ಜನನ ಎಂಬುದಾಗಿ ಹೇಳಬಹುದು. ಆಮೇನ್. ಅದರಿಂದ ಇಡೀ ಲೋಕದ ಅನೇಕ ದೇಶಗಳು ಮಾತ್ರ ಅಲ್ಲ, ಅನೇಕ ಮಾಲ್ಗಳು, ಅನೇಕ ಈವನ್ ಚಿಕ್ಕ ಚಿಕ್ಕ ಅಂಗಡಿಗಳಾಗಲಿ ಎಲ್ಲಿ ನೋಡಿದ್ರು ಈ ಥರ ಒಳ್ಳೆ ಕಲರ್ ಲೈಟ್ ಹಾಕಿ ಒಳ್ಳೆ ಡೆಕೋರೇಷನ್ಗಳನ್ನು ಮಾಡಿ ಅದನ್ನು ಆಚರಣೆ ಮಾಡುತ್ತಾ ಇದ್ದಾರೆ. ಈ ಸಮಯದಲ್ಲಿ ಕೂಡ ನಾವು ಅದರ ಒಂದು ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಬಂದಿರುವ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂಥ ಅನೇಕ ಅತಿಥಿಗಳಿದ್ದಾರೆ. ನಾನು ಪ್ರತಿಯೊಬ್ಬರನ್ನು ನಿಮಗೋಸ್ಕರ ಪರಿಚಯ ಪಡಿಸ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ ವೇಣುಗೋಪಾಲ್ ಸಹೋದರರು, ಅವರು ನಮ್ಮ ವಿಶೇಷ ಅತಿಥಿ. ಯಾಕಂದರೆ ದೇವರು ಅವರ ಹೆಸರು ವೇಣುಗೋಪಾಲ್. ಅವರು ತಮ್ಮ 5 ವರ್ಷ ಇರುವಾಗಲೇ, ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಕಷ್ಟಕರವಾದಂಥ ಒಂದು ಹಾದಿನಲ್ಲಿ, ಈವನ್ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡುವಾಗ ಹಣವೇ ಇಲ್ಲದೆ ಬಡತನದ ಪರಿಸ್ಥಿತಿ, ಸರಿಯಾದ ಊಟ ಇಲ್ಲ, ಸರಿಯಾದ ಬಟ್ಟೆ ಇಲ್ಲ, ಹರಿದೋಗಿರುವಂಥ ಬಟ್ಟೆ, ಸೋಪ್ ಇಲ್ಲ ಮುಖ ತೊಳೆಯುವುದಕ್ಕೆ, ಹಲವಾರು ಕಷ್ಟಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಬಗ್ಗೆ ನಿಮ್ಮ ದುಃಖವನ್ನು ಸಂತೋಷಪಡಿಸುವ ಯೇಸು ಎಂಬುದಾಗಿ ಅವರು ಅವರ ತಂದೆ ತಾಯಿ ಎಲ್ಲರೂ ಅದನ್ನು ತಿಳಿದುಕೊಂಡ್ರು. ಆದರೆ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈಗ ಅವರು ಪ್ರಾರಂಭದಲ್ಲಿ ಯೇಸುವನ್ನು ಕಂಡುಕೊಂಡಂಥ ಆ ಒಂದು ಸನ್ನಿವೇಶದಲ್ಲಿ ಅಲ್ಲ, ಇವತ್ತು ಐಮರ್ ಅನ್ನುವಂಥ ಜರ್ಮನ್ ಕಂಪನಿಯ ಸಂಪೂರ್ಣ ಭಾರತ ದೇಶಕ್ಕೆ ಒಂದು ಜನರಲ್ ಮ್ಯಾನೇಜರ್ ಆಗಿ, ಒಂದು ಸಂಪೂರ್ಣವಾದಂಥ ಒಂದು ಅಧಿಕಾರಿಯಾಗಿ ಆ ಒಂದು ಪದವಿಯನ್ನು ದೇವರವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅದು ಮಾತ್ರವಲ್ಲ, ಈಗ ಅನೇಕ ಸಭೆಗಳು ಈ ರೀತಿಯಲ್ಲಿ ಇರುವಂಥ ಚರ್ಚ್ಗಳಿಗೆ ಹೋಗಿ ದೇವರು ಮಾಡಿದ ಉಪಕಾರಗಳನ್ನು, ಅದ್ಭುತಗಳನ್ನು ಹಂಚಿಕೊಂಡು ಆ ಯೇಸುವಿಗೆ ನೀವು ಕೂಡ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಿ, ಇವತ್ತು ನನ್ನ ಜೀವನ ಹೀಗಿದೆ ಅನ್ನುವುದು ತಮ್ಮ ಸಾಕ್ಷಿಯ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ದೇವರಿಗಾಗಿ ಮಾಡುತ್ತಾ ಇದ್ದಾರೆ. ಆ ವಿಶೇಷವಾದಂಥ ಅತಿಥಿ ಅಣ್ಣವರನ್ನು ನಮ್ಮ ಮುಂದೆ ನಾವು ಬರಬೇಕಾಗಿ ನಾವು ಆಹ್ವಾನಿಸುತ್ತೇವೆ. ಅವರನ್ನು ಗೌರವಪಡಿಸುವುದಕ್ಕಾಗಿ ನಮ್ಮ ತಂಡವು ಈಗಾಗಲೇ ಸಿದ್ಧವಾಗಿದೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನನ್ನವರ ನಾವು ಕರಗಳನ್ನು ತಟ್ಟೋಣ. ಹಾಗೆ ನಾವು ಕರಘೋಷಗಳನ್ನು ನಾವು ಮಾಡೋಣ. ಅಣ್ಣನವರನ್ನು ಗೌರವಪಡಿಸುವ ಸಲುವಾಗಿ ನಮ್ಮ ಸಭಾಪಾಲಕರವರನ್ನು ಗೌರವಪಡಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಸಭೆಯ ಪರವಾಗಿ ಅಣ್ಣನವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅಣ್ಣ, ವೆಲ್ಕಮ್ ಯು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
ವಿಶೇಷವಾಗಿ ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ಒಂದು ಅತಿಥಿಯಾಗಿ ನಮ್ಮ ಪ್ರಿಯ ಚೆನ್ನೈ ಭಾಗದಿಂದ ಕಮಲ್ ಡೇವಿಡ್ ಅನ್ನುವಂಥ ನಮ್ಮ ಸೇವಕರು, ಅವರು ಕೂಡ ಒಳ್ಳೆ ದೇವ ಮನುಷ್ಯರು, ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ಮತ್ತು ಅವರ ಪತ್ನಿ ಕೂಡ ಮಗಳು ಜೊತೆಗೆ ಕುಟುಂಬವಾಗಿ ಬಂದಿದ್ದಾರೆ. ಈ ಒಂದು ಸಂಪೂರ್ಣ ಸಮಯದಲ್ಲಿ ಅವರು ಇರುವಂಥದ್ದು ಕೂಡ ನಮಗೆ ಬಹಳ ಸಂತೋಷವಾಗಿದೆ. ಅವರಿಗೆಲ್ಲ ನಾವು ಆಹ್ವಾನಿಸಲು ಬಯಸ್ತೇವೆ. ದಯವಿಟ್ಟು ಆ ವೇದಿಕೆ ಮೇಲೆ ಬನ್ನಿ. ಆಮೇಲೆ ನಿಮಗೆ ಒಂದು ಸಣ್ಣ ಸಭಾಪಾಲಕರು ಇವರನ್ನು ಸಹ ಘನಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಕಮಲ್ ಪಾಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ನಮ್ಮ ಆಹ್ವಾನವನ್ನು ಅಂಗೀಕರಿಸಿ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಲಂಕರಿಸಿಕೊಟ್ರು. ಥ್ಯಾಂಕ್ ಯು ಪಾಸ್ಟರ್. ಇನ್ನೊಂದು ಆಹ್ವಾನ, ಒಂದು ಪತ್ರಿಕೆ ಕಾದಿದೆ. ನಮ್ಮ ಗ್ರೇಸಿ ಅವರ ಸಮಯ, ಉಳಿದಿರುವಂಥ ಕಾರ್ಯವನ್ನು ಅವರು ನೋಡಿ. We want to welcome our beloved Pastor Mahimai Das on this very special day, our spiritual father and brother who always leads, encourages and guides us in our spiritual lives to live a Christ-centered life. We are so glad that we are all a part of your family. We thank God for all your spiritual supports and prayers for all of us. You are always there with us whenever we are in need. Thank you, Pastor, for our love and care towards us. So please welcome our Pastor Mahimai Das to this dais with a big round of applause. We want to welcome our beloved elder young man, brother Amarnath, on this very special day. ನೀತಿವಂತರು ಖರ್ಜೂರ ಮರದಂತೆ ಬೆಳೆದವರು, ಲೇಖನಗಳಿಂದ ದೇವರ ವೃಕ್ಷವಾದ ಹಾಗೆ ವೃದ್ಧಿಯಾಗಿರುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನಡೆಯಲ್ಪಟ್ಟವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದರೂ ಶೋಭಿಸುವರು. ನಮ್ಮ ಪ್ರೀತಿಯ ಬ್ರದರ್ ಅಮರ್ನಾಥ್ ಅಂಕಲ್ ಅವರನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. We want to welcome our beloved brother James. We want to welcome our beloved brother James on this stage. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಮಾತುಗಳು ಚೆನ್ನಾಗಿ ಹೆಚ್ಚಾಗಿ ಹೇಳುವಂಥದ್ದು ಗುಣವನ್ನು ಹೊಂದಿರುವಂತಹ ಒಂದು ಒಳ್ಳೆಯ ಮನುಷ್ಯ ಹೊಂದಿರುವಂತಹ ಅವರು ನಮ್ಮ ಸಭೆಯಲ್ಲಿ ಒಳ್ಳೆಯ ಪಾತ್ರಿಯಾಗಿ ಪ್ರೋತ್ಸಾಹವನ್ನು ಮಾಡುವಂತಹ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರುವ ನಮ್ಮ ಪ್ರೀತಿಯ ಬ್ರದರ್ ಜೇಮ್ಸ್ ಅವರನ್ನು ಸ್ಟೇಜ್ ಮೇಲೆ ಆಹ್ವಾನಿಸುತ್ತಿದ್ದೇವೆ. We want to welcome our beloved brother Vijay Paul to this very special day. ಯಾವುದೇ ಆದರೂ ಎದುಗುವಂತೆ ಸಾಧಿಸಬಹುದು. ಎಲ್ಲ ಅಂತಹ ಅವಕಾಶಗಳನ್ನು ಕಲ್ಪಿಸಿಕೊಂಡು ಯಶಸ್ಸನ್ನು ಸಾಧಿಸುತ್ತಾ ಇರುವಂತಹ ಯವನಸ್ಥರಿಗೆ ಒಳ್ಳೆಯದನ್ನು ಬಯಸುವಂಥವರು. ಇವರನ್ನು ತುಂಬು ಹೃದಯದಿಂದ ಆಹ್ವಾನಿಸುತ್ತಿದ್ದೇವೆ. ಸೊ ಪ್ಲೀಸ್ ವೆಲ್ಕಮ್ ಅವರ್ ಬ್ರದರ್ Vijay Paul on this dais. ಅವರಿಗೆ ಮಾತ್ರ ಆಹ್ವಾನವಲ್ಲ, ಇದರ ವಿಶೇಷ ಅತಿಥಿಗಳಾಗಿ ನೀವು ಕುಳಿತಿರುವಂಥದ್ದು
ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಂತ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಪರವಾಗಿ, ತಂಡದ ಪರವಾಗಿ, ಸಭೆಯ ಪರವಾಗಿ ನಿಮ್ಮೆಲ್ಲರನ್ನು ಹೃದಯ ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರಿಗಾಗಿ ನಾವೇ ಕರಗಳನ್ನು ತಟ್ಟುತ್ತಾ ಪ್ರೋತ್ಸಾಹ ಪಡಿಸಿಕೊಳ್ಳೋಣ. ನಮ್ಮ ಮಕ್ಕಳು ಅಂಬೆಗಾಲು ಇಡುವಂಥದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ಈ ಅಂಬೆಗಾಲನ್ನು ಈ ಕ್ರಿಸ್ಮಸ್ ಹಬ್ಬದ ಸಲುವಾಗಿ ಮುಂದೆ ಇಟ್ಟು ನೃತ್ಯವನ್ನು ಮಾಡಿ ನಮಗೆ ಸಂತೋಷ ಪಡಿಸ್ಲಿಕ್ಕಿದ್ದಾರೆ ನಮ್ಮ ಪುಟ್ಟ ಮಕ್ಕಳು. ಅವರನ್ನು ಕರಗಳನ್ನು ತಟ್ಟಿ ನಾವು ಆಹ್ವಾನ ಮಾಡೋಣವಾ? wish you a Merry Christmas. We wish you a Merry Christmas. We wish you a Merry Christmas and a Happy New Year. ಎಲ್ಲರೂ ಹಾಗೆ ಚಪ್ಪಾಳೆಯನ್ನು ಹೊಡೆಯುತ್ತಾ ಸಂತೋಷವಾಗಿ ಅವರನ್ನ ಹಾಗೆ ನೋಡೋಣವಾ? ಸೂಪರ್. ನಮ್ಮನ್ನು ತುಂಬಾ ಜನ ಮರ್ತು ಹೋಗಿರ್ತಾರೆ ಅವರ ಜೀವನದಲ್ಲಿ. ಹೌದಲ್ಲ? ನಮ್ಮನ್ನು ತುಂಬಾ ಜನ ಮರ್ತು ಹೋಗಿರ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಮರೆಯೆ, ಯಾವತ್ತೂ ಮರೆಯೆ, ಯಾವಾಗಲೂ ಮರೆಯೆ, ನಿನ್ನ ಜೀವನದ ಕೊನೆ ಕ್ಷಣದವರೆಗೂ ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಈ ಒಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡವರಾಗಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ನಮಗಿರುವಂತಹ ಇನ್ನೊಂದು ಚಿಕ್ಕ ಪುಟ್ಟ ಮಕ್ಕಳು ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಕರಗಳ ತಟ್ಟುತ್ತಾ ಅವರನ್ನು ನಾವು ಬರಮಾಡಿಕೊಳ್ಳೋಣ. ಯೇಸು ने हमें बचाया है, यीशु ने हमें छुड़ाया है पापों के जाल से, यीशु ने हमें बचाया है शैतान की चाल से. गाओ हालेलुया, गाओ हालेलुया.
सलाम लाए हैं आपके नाम, शालोम शांति और सलाम, ये है यीशु का पैगाम। शालोम शांति और सलाम लाए हैं आपके नाम, शालोम शांति और सलाम, ये है यीशु का पैगाम। ಮೆಚ್ಚುಗೆಗೆ ಪಾತ್ರರಾಗೋಣ. ದೇವರು ಮೆಚ್ಚುತ್ತಾರೆ ಅಂತ ಹೇಳಿದ್ರೆ ಜನ ಮೆಚ್ಚುತ್ತಾರ? ದೇವರು ನಮ್ಮನ್ನ ಮೆಚ್ಚುತ್ತಾರೆ ಅಂತ ಹೇಳಿದ್ರೆ ಜನ ಮೆಚ್ಚುತ್ತಾರ? ದೇವರಿಗೆ ನಾವು ಇಷ್ಟ ಅಂದ್ರೆ ಜನರಿಗೆ ಇಷ್ಟ ಆಗ್ತೀವ? ಆಗಲ್ವಾ? ಅಲ್ಲಿಗೆ ದೇವರ ಗುಣವನ್ನ ನಾವು ನಮ್ಮ ಹೃದಯದಲ್ಲಿ ತೆಗೆದುಕೊಂಡು ಆ ಗುಣದಲ್ಲಿ ನಾವು ನಡೆಯಬೇಕೆಂಬುದಾಗಿ ಹೇಳುವಂಥದ್ದೇ ಈ ಕ್ರಿಸ್ಮಸ್. ಯೇಸು ಸ್ವಾಮಿಯ ಒಂದು ಜನನ, ಅವರ ಗುಣವನ್ನು ನಾವು ಹಿಂಬಾಲಿಸಬೇಕು ಎಂಬುದು, ಆ ಗುಣವನ್ನು ನಾವು ಪ್ರದರ್ಶಿಸುವ ಬೇಕಾದರೆ ದೇವರ ಆ ಗುಣಾತಿಶಯಗಳು ನಮ್ಮ ಹೃದಯದಲ್ಲಿ ಬರ್ತದೆ. ನೋಡುವಂಥವರು ಆಶ್ಚರ್ಯ ಪಡುತ್ತಾರೆ. ನಮ್ಮೊಟ್ಟಿಗೆ ನಂಟುತನ, ನಮ್ಮೊಟ್ಟಿಗೆ ಸ್ನೇಹತನ ಬೇಕು ಎಂಬುದಾಗಿ ಬಯಸುವವರಾಗಿರ್ತಾರೆ. ಓಕೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನೃತ್ಯದಿಂದ ಮಾತ್ರ ಅಂದರೆ ಡ್ಯಾನ್ಸಿಂದ ಮಾತ್ರ ಖುಷಿ ಪಡಿಸೋಕ್ಕೆ ಆಗೋದಿಲ್ಲ. ನಮ್ಮ ಸಂಗೀತ ವಾದ್ಯಗಳಿಂದಲೂ ನಿಮ್ಮನ್ನು ಸಂತೋಷಗೊಳಿಸಬಹುದು, ಮನಸ್ಸನ್ನು ಇನ್ನೂ ಹಿತವಾಗಿ ಮಾಡಬಹುದು ಎಂಬುದಾಗಿ ತೋರ್ಪಡಿಸಲು, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸಂತೋಷಪಡಿಸಲು ಬರುತ್ತಿದ್ದಾರೆ ನಮ್ಮ ಯುವ ಪೀಳಿಗೆಯ ಒಂದು ಒಳ್ಳೆಯ ಒಬ್ಬ ಸಂಗೀತ ವಾದ್ಯಗಾರ ನಮ್ಮ ಟಾಮ್ಲಿನ್. ಅವರ ಕರಗಳನ್ನು ತಟ್ಟುತ್ತಾ ನಾವು ಅವರನ್ನು ಪ್ರೋತ್ಸಾಹ ಪಡಿಸೋಣ. ಮಗು ಭಯ ಬೀಳಬಾರ್ದು. ಇನ್ನೊಮ್ಮೆ ಕರಗಳನ್ನು ತಟ್ಟೋಣ. ವಾವ್, ಸೂಪರ್. ಸಂಗೀತಕ್ಕೆ ಜೀವವಿದೆ. ನಿಮ್ಮ ಹೃದಯದ ಬಡಿತವನ್ನು ನೋಡ್ರಿ. ನಿಮಗೆ ಏನಾದರೂ ಅನುಮಾನವಿದ್ದರೆ ಹೌದಾ, ಸಂಗೀತಕ್ಕೆ ಜೀವವಿದೆ. ಕರಗಳನ್ನು ತಟ್ಟುತ್ತಾ ವಂದನೆಯನ್ನು ನಾವು ಸಮರ್ಪಿಸೋಣ. Let every
nature sing, and heaven and nature sing. Joy to the world, the Lord has come. Let earth receive her King. Let every heart prepare him room. And heaven and nature sing, and heaven and nature sing, and heaven and nature sing. Joy to the world, the Lord has come. Let earth receive her King. Let every heart prepare him room. And heaven and nature sing, and heaven and nature sing, and heaven and nature sing. ಹಾಡಿದ್ರು ಅಲ್ವಾ? ಕ್ರಿಸ್ಮಸ್ ಏನೋ ಬಂದು ಹೋದ ಹಾಗೆ ತುಂಬ ಇಂಪಾಗಿ ಹಾಡಿದ್ರು. ಬೇರೆಯವರ ಬುದ್ಧಿ ಮಾತಿಗೆ ಕಿವಿ ಕೊಡುವುದರಲ್ಲಿ ಎಚ್ಚರಿಕೆಯಾಗಿರ್ರಿ. ಅದು ಆರೋಗ್ಯಕರವಾಗಿ ಬಂದರೆ ನಿಮ್ಮ ಜೀವನ ಸಮೃದ್ಧಿ ಆಗ್ತದೆ ಎಂಬುದಾಗಿ ಹೇಳಿ, ಇದು ಒಂದು ಒಳ್ಳೆಯ ಒಂದು ನಾನುಡಿ. ನಾವು ಹೇಳುವಂಥದ್ದು ನಾವು ಕೇಳಿಕೊಳ್ಳುವಾಗ ಅದು ನಮ್ಮ ಹೃದಯಕ್ಕೆ ಅದು ಆನಂದವಾಗಿರಬೇಕು, ಜೊತೆಗೆ ಆರೋಗ್ಯವಾಗಿರಬೇಕು. ನಮ್ಮ ಮಧ್ಯದಲ್ಲಿರುವಂಥ ವಿಶೇಷ ಅತಿಥಿಯವರ ಸಮಯ, ಅವರು ಬಂದು ಕೆಲವು ಕಾರ್ಯಗಳನ್ನು ನಮಗೆ ಹಂಚಿಕೊಳ್ಳುವಾಗ ನಮ್ಮ ಜೀವಿತಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು, ನಮ್ಮ ಜೀವನ ಇದರಲ್ಲಿ ಆರೋಗ್ಯಕರವಾಗಿ ಹೇಗೆ ಆಗ್ತದೆ ಎಂಬುದಾಗಿ ಹೇಳಿ ನಾವು ಹೇಳುವಂಥ ಈ ಒಳ್ಳೆಯ ಸವಿ ನುಡಿಗಳನ್ನು ಕೇಳುವಂಥ ಸಮಯ. ನಾವು ಕರಗಳನ್ನು ತಟ್ಟುತ್ತಾ ಹಾಗೆ ವಿಶೇಷ ಅತಿಥಿಯನ್ನು ಹಾಗೆ ನಾವು ಬರಮಾಡಿಕೊಳ್ಳೋಣ. Name and warm welcome to all to this Christmas program. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. I am very happy to see some of the new faces here. ಇಲ್ಲಿರುವಂಥ ಕೆಲವು ಹೊಸ ಮುಖಗಳು ನೋಡುವುದನ್ನು ನಾನು ಸಂತೋಷಗೊಳ್ಳುತ್ತೇನೆ. I'll be talking a few words about Christmas. ನಾನು ಕ್ರಿಸ್ಮಸ್ ಬಗ್ಗೆ ಕೆಲವು ಮಾತುಗಳನ್ನು ಹಾಡಲಿದ್ದೇನೆ. Christmas is nothing but Jesus Christ's birth. ಕ್ರಿಸ್ಮಸ್ ಅಂದರೆ ಬೇರೆ ಏನಿಲ್ಲ, ಯೇಸು ಸ್ವಾಮಿಯ ಜನನ. Christmas is historical one, it is not a story. ಕ್ರಿಸ್ಮಸ್ ಅನ್ನುವಂಥದ್ದು ಚರಿತ್ರವಾದದ್ದು, ಅದು ಕಥೆ ಅಲ್ಲ. Jesus Christ born in a place called Bethlehem and in a country Israel, and otherwise you can say Jerusalem. ಯೇಸು ಸ್ವಾಮಿ ಬೆತ್ಲೆಹೇಮ್ ಎನ್ನುವಂಥ ಸ್ಥಳ ಇಸ್ರೇಲ್, ಇನ್ನೊಂದು ಮಾತಿನಲ್ಲಿ ಯೆರೂಸಲೇಮ್ ಎನ್ನುವಂಥ ಸ್ಥಳದಲ್ಲಿ ಹುಟ್ಟಿದನು. 2000 years ago he lived on this earth, he walked, he dwelt with the people. 2000 ವರ್ಷಗಳ ಹಿಂದೆ ಆತನು ಭೂಮಿನಲ್ಲಿ ತಿರುಗಾಡಿದನು, ನಡೆದಾಡಿದನು, ಆತನು ಬದುಕಿದ್ದನು. Before Jesus Christ took birth, many prophets more than 800 years ago, they spoke about the God dwelling along with the people. ಯೇಸು ಸ್ವಾಮಿ ಜನನಕ್ಕೆ ಮುಂಚಿತವಾಗಿ 800 ವರ್ಷಗಳ ಮುಂದೆನೆ ಅನೇಕ ಪ್ರವಾದಿಗಳು ಆತನ ಜನನದ ಬಗ್ಗೆ ಇರುವಂತ ಒಂದು ಪ್ರವಾದನೆಗಳನ್ನು ಅವರು ನುಡಿದಿದ್ದಾರೆ. When those people said that virgin is going to give a birth to baby, no one could believe it. How it is possible? ಕನ್ನಿಗೆ ಆ ಗರ್ಭವತಿ ಆಗಿ ಒಂದು ಮಗುವನ್ನು ಹೆರುತ್ತಾಳೆ ಎಂಬುದಾಗಿ ಹೇಳುವಾಗ ಇದು ಹೇಗೆ ನಡೆಯುತ್ತದೆ ಎಂಬುದಾಗಿ ಅನೇಕರಿಗೆ ಒಂದು ಸಂದೇಹವಾಗಿ ನಂಬಲಿಲ್ಲ. Nobody understood that. ಯಾರು ಸಹ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. God becoming a human being and dwelling with the humans is impossible. ದೇವರು ಮನುಷ್ಯನಾಗಿ ಬಂದು ಮನುಷ್ಯರ ಮಧ್ಯದಲ್ಲಿ ಹೇಗೆ ಇರುತ್ತಾನೆ ಎಂಬುದಾಗಿತ್ತು. And no one understood that. ಯಾರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. But when time came, God became a human being. ಸಮಯ ಬಂದಾಗ ದೇವರು ಮನುಷ್ಯನ ರೂಪದಲ್ಲಿ ಬಂದನು. God became a human being and took a birth or incarnated as a human being, and that is Christmas. ಆ ಒಂದು ದೇವರು ಮನುಷ್ಯನ ಒಂದು ರೂಪದಲ್ಲಿ ಪರಿಶುದ್ಧವಂತನಾಗಿ ಈ ಲೋಕದಲ್ಲಿ ಆತನು ರೂಪಕೊಂಡನು, ಅದೇ ಕ್ರಿಸ್ಮಸ್. And he is something different compared to anyone else. ಬೇರೆಯವರ ಜೊತೆಗೆ ನಾವು ಹೋಲಿಕೆ ಮಾಡುವುದಾದರೆ ಈತನು ವ್ಯತ್ಯಾಸವಾದವನು. Because after his birth is something special. ಆತನ ಒಂದು ಜನನ ಒಂದು ವಿಶೇಷವಾಗಿದೆ. Holy Bible says that God came upon or the otherwise Holy Spirit came upon a virgin called Holy Mary, and she conceived and gave a birth,
and that son is called Jesus. ಪರಿಶುದ್ಧವಾದಂತ ಪವಿತ್ರ ಗ್ರಂಥವು ಹೇಳುತ್ತದೆ, ಪರಿಶುದ್ಧ ಆತ್ಮನು ಆವರಿಸಿದನು, ಆ ಒಂದು ಪರಿಶುದ್ಧ ಆತ್ಮನ ಆವರದಿಂದ ಮರಿಯಳು ಗರ್ಭವತಿಯಾಗಿ ಒಂದು ಮಗುವನ್ನು ಎತ್ತನು, ಆದ್ದರಿಂದ ಆತನು ಪರಿಶುದ್ಧನು. His birth itself different. ಆತನ ಒಂದು ಜನನ ಅದು ಸಂಪೂರ್ಣವಾಗಿ ವ್ಯತ್ಯಾಸವಾಗಿದೆ. And he stayed on this earth for 33 years. He walked with the human beings and he spoke about the love of God. 33 ವರ್ಷಗಳು ಆತನ ಮನುಷ್ಯರ ಮಧ್ಯದಲ್ಲೇ ಬದುಕಿದ್ದನು, ಮನುಷ್ಯರ ಮಧ್ಯದಲ್ಲೇ ತಿರುಗಾಡುತ್ತಾ ಇದ್ದನು, ನಡೆದಾಡುತ್ತಾ ಇದ್ದನು. And he said that I am going to die and I'll rise up on the third day. He said, and he died and he rose up from death on third day. ನಾನು ಸಾಯಲಿದ್ದೇನೆ, ನಾನು ಸತ್ತ ಮೇಲೆ ಮೂರು ದಿನಗಳ ಆದ ಮೇಲೆ ಪುನರುತ್ಥಾನವಾಗಿ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದನು. ಹಾಗೆ ಆತನು ಸದ್ದನು, ಎದ್ದು ಬಂದನು. No one in the history has happened this thing. ಈ ರೀತಿಯಾದ ಘಟನೆ ಚರಿತ್ರದಲ್ಲಿ ಎಲ್ಲೂ ನಡೆದಿದ್ದಾಗಿ ನಾವು ನೋಡಕ್ಕಾಗಲ್ಲ, no one. ಯಾರು ಕೂಡ ಇಲ್ಲ. Jesus said that I will die, I'll rise up to life, I'll come to life third day. Exactly, he died, he got up from the death and he's living. ಯೇಸು ಮಾತ್ರ ಹೇಳಿದ್ರು, ನಾನು ಸಾಯುತ್ತೇನೆ, ಮೂರನೇ ದಿನದ ಪುನರುತ್ಥಾನವಾಗಿ ಬರ್ತೇನೆ. ಆತನು ಹೇಳಿದ ಹಾಗೆ ಆತನು ಸತ್ತನು, ಎಕ್ಸಾಕ್ಟ್ ಆಗಿ ಮೂರನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದು ಬಂದನು. Even devils, when they saw Jesus Christ, they knew who Jesus was. They were shouting that, oh Son of God, you are the Holy One. They used to give witness. ದೆವ್ವಗಳು ಕೂಡ ಆತನನ್ನು ನೋಡಿದಾಗ ಆತನು ದೇವಕುಮಾರನು ಎಂಬುದಾಗಿ ಆತನ ಬಗ್ಗೆ ಸಾಕ್ಷಿಗಳನ್ನು ಹಂಚಿದ, ಭಯ ಬೀಳುತ್ತಾ ಸೈತಾನ ದೆವ್ವಗಳು ಇದ್ದಿತ್ತು. That is the reason Jesus Christ is something different when compared to anyone else. ಆ ಕಾರಣದಿಂದಲೇ ಬೇರೆಯವರ ಜೊತೆಗೆ ನಾವು ಹೋಲಿಕೆ ಮಾಡಿ ನೋಡುವಾಗ ಯೇಸು ಸ್ವಾಮಿ ಸಂಪೂರ್ಣ ವ್ಯತ್ಯಾಸವಾದವನು. No one died and rose up to life. No one other than Jesus Christ. No one is there. ಯೇಸು ಸ್ವಾಮಿ ಹೊರತು ಯಾರು ಕೂಡ ಸತ್ತು ಪುನರುತ್ಥಾನವಾಗಿ ಜೀವದಿಂದ ಎದ್ದು ಬಂದವರು ಇಲ್ಲ. That is the reason he is God. ಆ ಕಾರಣದಿಂದಲೇ ಆತನು ದೇವರು. Because God cannot die, he can get up from death and he can live. And only in Jesus Christ this life we can see. ಆದ್ದರಿಂದ ಆತನು ದೇವರಾಗಿದ್ದ ಕಾರಣ ಆತನು ಸತ್ತನು, ಪುನರುತ್ಥಾನವಾಗಿ ಎದ್ದು ಬಂದನು, ಯೇಸು ಸ್ವಾಮಿ ಜೀವದಿಂದ ಇದ್ದನು. Hallelujah. Hallelujah. So Holy Bible says that Jesus Christ is God. He dwelt with the people, he rose from the dead and he went to heaven. Again he is going to come back. ಆ ಯೇಸು ದೇವರು, ಆತನು ದೇವರಾಗಿರುವ ಕಾರಣ ಆತನು ಸತ್ತನು, ಪುನರುತ್ಥಾನವಾಗಿ ಎದ್ದನು, ಆತನು ಪರಲೋಕಕ್ಕೆ ಹೋಗಿದ್ದಾನೆ, ಆತನು ತಿರುಗಿ ಬರಲಿದ್ದಾನೆ. Why should God come to this world? ಯಾಕೆ ದೇವರು ಲೋಕಕ್ಕೆ ತಿರುಗಿ ಬರಬೇಕು? What is that necessary that Jesus Christ, the Son of God, or God has to come to this world and die and rise up? ದೇವರ ಮಗನಾದ ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬರಬೇಕು? ಯಾಕೆ ಆತನು ಲೋಕದಲ್ಲಿ ಬಂದು ಸಾಯಬೇಕು? ಯಾಕೆ ಆತನು ಪುನರುತ್ಥಾನವಾಗಿ ಎದ್ದೇಳಬೇಕು? Bible says in Luke, it says that Son of God has come to save the lost. ಲೂಕನ ಬರೆದ ಸ್ವಾರ್ತೆ ಪವಿತ್ರ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, 2ನೇ ಅಧ್ಯಾಯದಲ್ಲಿ ಆ ಒಂದು ದೇವರ ಮಗನಾದ ಆತನು ಪಾಪದಿಂದ ರಕ್ಷಿಸುವುದಕ್ಕಾಗಿ ಬಂದನು. Luke 19:10 that says that the Son of Man has come to seek and save the lost. ದೇವ ಕುಮಾರನು ಕಳೆದು ಹೋದದನ್ನ ಹುಡುಕಿ ಆತನು ಲೋಕಕ್ಕೆ ಬಂದನು. What was lost? ಯಾವುದನ್ನು ಕಳೆದುಕೊಂಡಿದ್ದು? Why should God come searching that lost one? ಯಾಕೆ ಕಳೆದುಕೊಂಡಿದ್ದಾನ ದೇವರು ಹುಡುಕಿಕೊಂಡು ಬರಬೇಕು? Bible clearly says that God created first human being called Adam. ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಪ್ರಮುಖವಾಗಿ ಮೊದಲನೇ ಮನುಷ್ಯನನ್ನು ಉಂಟು ಮಾಡಿದನು ಆತನು ಆದಾಮನು. This Adam didn't have mother or father. It was the God who was everything. ಆದಾಮನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ದೇವರೇ ಆತನನ್ನು ತನ್ನ ಹಸ್ತದಲ್ಲಿ ರೂಪಿಸಿದನು. Bible says the Spirit of God made me and the breath of the Almighty has given life in Job. ಪರಿಶುದ್ಧವಾದಂತ ದೇವರು ಆತನನ್ನು ರೂಪಿಸಿದನು, ಆತನ ಮೂಗಿನಲ್ಲಿ ದೇವರು ತನ್ನ ಶ್ವಾಸವನ್ನು ಊದಿದನು. When God want to make a human being, he took the dust and the Holy Spirit God made in given the shape and breath of the Almighty has given him life. ಆತನು ಮನುಷ್ಯನನ್ನು ಉಂಟು ಮಾಡುವುದಕ್ಕಾಗಿ ಆತನು ಮಣ್ಣನ್ನು ತೆಗೆದುಕೊಂಡನು, ಒಂದು ರೂಪ ಕೊಟ್ಟನು, ಆಮೇಲೆ ಆ ಒಂದು ನಾಲಿಗಿನಲ್ಲಿ ತನ್ನ ಶ್ವಾಸವನ್ನು ಊದಿದನು. God given everything to this human being. ಆ ಒಂದು ಮನುಷ್ಯನಿಗೆ ಎಲ್ಲಾ ಲೋಕದಲ್ಲಿರುವ ಎಲ್ಲ ಕಾರ್ಯಗಳನ್ನು ಆತನಿಗಾಗಿ ಕೊಟ್ಟನು. He made everything and his life was excellent. ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟನು, ಆತನ ಜೀವಿತ ಅಮೂಲ್ಯವಾಗಿತ್ತು.
He had everything. ಆತನಿಗೆ ಎಲ್ಲವೂ ಇತ್ತು. Everything he had. ಆತನಿಗೆ ಎಲ್ಲವೂ ಇತ್ತು. There was no death. ಅಲ್ಲಿ ಮರಣವೂ ಇರಲಿಲ್ಲ. There was no sickness. ಅಲ್ಲಿ ರೋಗವೂ ಇರಲಿಲ್ಲ. There were no curses. ಅಲ್ಲಿ ಶಾಪವೂ ಸಹ ಇರಲಿಲ್ಲ. There was no troubles. ಅಲ್ಲಿ ಸಮಸ್ಯೆಗಳು ಕೂಡ ಇರಲಿಲ್ಲ. Oh, he is very happy. ಆತನು ಸಂತೋಷವಾಗಿದ್ದನು. And that time God is to come and talk to him. ಆ ಸಮಯಗಳಲ್ಲಿ ದೇವರು ಆತನ ಜೊತೆಗೆ ಬಂದು ಮಾತಾಡ್ತಾ ಇದ್ದರು. Holy Bible says during the evening in the smooth time he used to come and he used to walk. ಪರಿಶುದ್ಧ ಗ್ರಂಥ ಹೇಳುತ್ತದೆ ಆತನು ಸಂಜೆಯ ತಣ್ಣಗಾಳಿಯ ಸಮಯದಲ್ಲಿ ಬಂದು ಆತನ ಜೊತೆಗೆ ಮಾತಾಡ್ತಾ ಇದ್ದರು. But God said that one thing he said to this human being. ಆ ಮನುಷ್ಯನಿಗೆ ದೇವರು ಒಂದು ಮಾತನ್ನು ಹೇಳಿದ್ದರು. You can enjoy all this thing. ನೀವು ಎಲ್ಲಾ ಕಾರ್ಯಗಳನ್ನು ಅನುಭವಿಸಬಹುದು. You can eat whatever you want. ನೀವು ಯಾವುದನ್ನು ತಿನ್ನಬೇಕು ಬಯಸಿದರೆ ತಿನ್ನಬಹುದು. You can rule everything. ನೀವು ಸಂಪೂರ್ಣ ಕಾರ್ಯಗಳನ್ನು ಆಡಳಿತ ಮಾಡಬಹುದು. Only one thing is don't eat this particular fruit, and he commanded him. ಒಂದೇ ಒಂದು ಕಾರ್ಯ, ಈ ನಿರ್ದಿಷ್ಟವಾದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆಜ್ಞೆ ಕೊಟ್ಟರು. But this person went and ate and he disobeyed to God. ಆತನು ಆ ಮಾತಿಗೆ ಅವಿದ್ಯನಾಗಿ ಆ ಹಣ್ಣನ್ನು ತಿಂದು ತಪ್ಪು ಮಾಡಿದನು. God said if you eat that you will die. ದೇವರು ಹೇಳಿದರು ಹಣ್ಣನ್ನು ತಿನ್ನುವ ಸಮಯದಲ್ಲಿ ನೀನು ಸಾಯಿತಿ. So this man ate and his spirit died. ಈ ಮನುಷ್ಯನು ತಿಂದ, ಆತನ ಆತ್ಮವು ಸತ್ತೋಯಿತು. The relation between God and human being or person, it has broken. ಮನುಷ್ಯನು ದೇವರಿಗೂ ಇದ್ದಂತ ಸಂಬಂಧ ಮುರಿಯಲ್ಪಟ್ಟಿತ್ತು. Now once his spirit dies, he has to go to hell after his death. ಈ ಒಂದು ಆದ ಕಾರಣ ಆತನು ಒಂದು ವೇಳೆ ಸಾಯುವುದಾದ್ರೆ ಆತನ ಆತ್ಮ ನರಕಕ್ಕೆ ಹೋಗಬೇಕಾಗಿತ್ತು. Once he disobeyed God, sickness came, sin came, curses came, and everything came, and the man became weak and he has to go to hell. ಆತನು ಅವಿದ್ಯನಾದಂತ ಕಾರಣ ಶಾಪ ಬಂತು, ರೋಗ ಬಂತು, ಸಮಸ್ಯೆಗಳು ಬಂತು. ಆತನು ಸಾಯುವುದಾದ್ರೆ ನರಕಕ್ಕೆ ಹೋಗುವಂತ ಅನುಕೂಲತೆ ಅನುಶ್ರಯ ಬಂತು. But Holy Bible says, ಆದ್ರೆ ಪವಿತ್ರ ಗ್ರಂಥ ಹೇಳುತ್ತದೆ God loved so much human being the whole world. ದೇವರು ಲೋಕದಲ್ಲಿರುವ ಎಲ್ಲ ಮನುಷ್ಯರ ಮೇಲೆ ದೊಡ್ಡ ಪ್ರೀತಿ ಇಟ್ಟಿದ್ದಾರೆ. Oh, he loved so much that fellowship in the garden. ಹೆಚ್ಚಾಗಿ ಆತನು ಪ್ರೀತಿ ಮಾಡ್ತಾನೆ ಮನುಷ್ಯರ ಜೊತೆಗೆ ದೇವರು ಸಂಬಂಧಗೊಳ್ಳೋದಕ್ಕೆ. So what he said, did they say he couldn't leave them to hell? ಅವರನ್ನ ನರಕಕ್ಕೆ ಬಿಡೋದಕ್ಕೆ ಆತನಿಗೆ ಮನಸ್ಸಿಲ್ಲ. That is the reason God became human being to die and bring back these people. ಆ ಕಾರಣದಿಂದ ಆ ದೇವರು ಆತನು ಸತ್ತು ತಿರುಗಿ ಅವರನ್ನು ತರಬೇಕೆಂಬುದಾಗಿ ಬಯಸಿದ್ದರು. And that is the reason Jesus Christ came to this world to die and bring all back to God. ಆ ಕಾರಣದಿಂದಲೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಎಲ್ಲವನ್ನು ತಿರುಗಿ ತೆಗೆದುಕೊಳ್ಳುವುದಕ್ಕೆ ಬಂದನು. Bible says those who believe him and accept him, they will never perish, but they will have eternal life. ದೇವರ ವಾಕ್ಯ ಹೇಳುತ್ತದೆ ಆತನು ನಂಬುವ ಪ್ರತಿಯೊಬ್ಬರು ನಾಶವಾಗಿ ಹೋಗುವುದಿಲ್ಲ, ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ. Those who don't accept Jesus Christ as Lord, they will perish. ಯೇಸುವನ್ನು ಅಂಗೀಕರಿಸದೆ ರಕ್ಷಕನಾಗಿ ಅಂಗೀಕರಿಸದೆ ಹೋಗುವಂತವರು ಅವರು ನಾಶಗೊಳ್ಳುತ್ತಾರೆ. What is this perish? ಆ ನಾಶವಾಗುವುದಂದರೆ ಏನು? There is two things after death. There is hell and heaven. ಮರಣದ ನಂತರ ಎರಡು ಕಾರ್ಯ ಇದೆ, ಒಂದು ನರಕ, ಒಂದು ಪರಲೋಕ. By a person who accepts Jesus Christ, he after his death, he will go with God, he will stay with God. ಯೇಸುವನ್ನು ಜೀವದಿಂದ ಇರುವಾಗ ಅಂಗೀಕರಿಸಿಕೊಳ್ಳುವ ಒಂದು ವ್ಯಕ್ತಿ ಆತನು ಸಾಯುವ ಸತ್ತಂತ ಸಮಯದಲ್ಲಿ ಆತನು ದೇವರ ಜೊತೆಗೆ ಹೋಗುತ್ತಾನೆ, ಪರಲೋಕದಲ್ಲಿ ಇರುತ್ತಾನೆ. But a person who resists or who don't accept Jesus Christ his personal savior, once he dies, he goes to hell. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದಿರುವ ವ್ಯಕ್ತಿ ಆತನು ಒಂದು ವೇಳೆ ಸಾಯುವುದಾದ್ರೆ ಆತನು ನರಕಕ್ಕೆ ಹೋಗಿ ಬಿಡುತ್ತಾನೆ. For this reason people should not go to hell. God himself came and died for us. ಈ ಕಾರಣದಿಂದಲೇ ಯೇಸು ಸ್ವಾಮಿ ದೇವರು ತಾನಾಗಿಯೇ ಬಂದು ತನ್ನ ಜೀವವನ್ನು ಕೊಟ್ಟನು. God himself carnated as a human being. ದೇವರು ಆತನೇ ಮನುಷ್ಯನಾಗಿ ಆತನು ರೂಪುಗೊಂಡು ಈ ಲೋಕಕ್ಕೆ ಬಂದನು. He carnated as a human being and he gave his life. ಆತನು ಮನುಷ್ಯ ರೂಪದಲ್ಲಿ ಅವತಾರದಲ್ಲಿ ಬಂದು ತನ್ನ ಜೀವವನ್ನು ಕೊಟ್ಟನು. My dear God's people, ಪ್ರಿಯ ದೇವ ಜನರೇ, we all are God's people. ನಾವೆಲ್ಲರೂ ದೇವರ ಮಕ್ಕಳು. If you might be having many problems, ಒಂದು ವೇಳೆ ನಿಮ್ಮಲ್ಲಿ ಹಲವು ಸಮಸ್ಯೆಗಳಿರಬಹುದು, but Jesus Christ saves everyone. ಯೇಸು ಕ್ರಿಸ್ತನು ಎಲ್ಲರನ್ನು ರಕ್ಷಿಸುತ್ತಾನೆ. He came to give a salvation for all. ಎಲ್ಲರಿಗೂ ರಕ್ಷಣೆ ಕೊಡೋದಕ್ಕಾಗಿ ಆತನು ಲೋಕದಲ್ಲಿ ಬಂದನು. Once we accept Jesus Christ,
He gives everything. ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವ ಸಮಯದಲ್ಲಿ ಆತನು ಎಲ್ಲವನ್ನು ಕೊಟ್ಟು ಬಿಡ್ತಾನೆ. Whatever sins you have done, if you accept Jesus Christ, He forgives your sin because He died on cross for ನೀವು you. ಯಾವ ಪಾಪವನ್ನು ಮಾಡಿದ್ರು ಕೂಡ ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ನಿಮ್ಮ ಪಾಪಗಳನ್ನು ಆತನು ತೊಳೆದು ಬಿಡ್ತಾನೆ. ಯಾಕಂದ್ರೆ ಶಿಲುಬೆಯಲ್ಲಿ ನಿಮಗೋಸ್ಕರ ರಕ್ತ ಸುರಿಸಿದ್ದಾನೆ. He can remove your curses. ನಿಮ್ಮ ಶಾಪಗಳನ್ನು ಆತನು ತೆಗೆದುಹಾಕುತ್ತಾನೆ. He can heal your sickness. ಆತನು ನಿಮ್ಮ ರೋಗಗಳನ್ನು ವಾಸಿ ಮಾಡಲು ಶಕ್ತನು. Because He has paid everything for you and He died and He gave His blood. ಯಾಕಂದ್ರೆ ನಿಮಗಿರುವಂತ ಕಾರ್ಯಗಳನ್ನು ಆತನು ಸಲ್ಲಿಸಿ ಆತನು ಶಿಲುಬೆ ಮೇಲೆ ಜೀವವನ್ನು ಕೊಟ್ಟಿದ್ದಾನೆ. This is the true meaning of Christmas, why Jesus Christ came to this earth. ಇದೇ ಕ್ರಿಸ್ಮಸ್ಸಿನ ಕ್ರಿಸ್ಮಸ್ಸಿನ ಒಂದು ಸಂದೇಶ, ಯಾಕೆ ಯೇಸು ಈ ಲೋಕಕ್ಕೆ ಬಂದನು ಅನ್ನುವುದು. This is the true reason why this Christmas has come and for what God has become a human being. ಯಾಕೆ ದೇವರು ಈ ಲೋಕಕ್ಕೆ ಬಂದನು, ಯಾಕೆ ಒಂದು ದೇವರು ಮನುಷ್ಯ ರೂಪದಲ್ಲಿ ಲೋಕಕ್ಕೆ ಬರಬೇಕಾಗಿತ್ತು. So therefore, my dear God's people, I urge you that this evening, if you not call Jesus in your heart, you can call Him, He changes your life. ಅದರಿಂದ ಈ ಒಂದು ಸಂಜೆ ಸಮಯದಲ್ಲಿ ಪ್ರಿಯ ಸಹೋದರಿ ನಾನು ಅವಶ್ಯವಾದಂತ ಕರೆ ಕೊಡುತ್ತೇನೆ. ಒಂದು ವೇಳೆ ನೀವು ಯೇಸು ಸ್ವಾಮಿನ ಅಂಗೀಕರಿಸಿಲ್ಲ ಅಂದ್ರೆ ಇದು ಒಂದು ಒಳ್ಳೆಯ ಸಮಯ, ಆತನಿಗೆ ಸ್ಥಳಾವಕಾಶ ಕೊಡಿರಿ. So all have a good evening and also happy Christmas to you all. ಇದು ಒಂದು ಸಂಜೆಯ ಸಮಯವಾಗಿರಲಿ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಆರ್ಥಿಕ ಶುಭಾಶಯಗಳು. If anyone want to know more about Jesus Christ, you can contact our pastor. He can help you out. ನೀವು ಇನ್ನು ಹೆಚ್ಚಾಗಿ ಆ ಯೇಸು ಸ್ವಾಮಿ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ನೀವು ಪಾಸ್ಟರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳಿಸಿಕೊಡ್ತಾರೆ. So enjoy the program. ಈ ಒಂದು ಪ್ರೋಗ್ರಾಮ್ ಅನ್ನು ಮುಂದುವರೆದು ಎಂಜಾಯ್ ಮಾಡಿ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಮ್ಮ ಸಿಹಿ ನುಡಿಗಳಿಂದ ಕಾರ್ಯಕ್ರಮವನ್ನು ಇನ್ನೂ ಸಿಹಿಯಾಗಿ ಮಾಡಿದಂಥ ವಿಶೇಷ ಅತಿಥಿಗೆ ನಾವು ಕರೆಗಳನ್ನು ತಟ್ಟಿ ನಮ್ಮ ಧನ್ಯವಾದಗಳನ್ನು ನಾವು ತೋರ್ಪಡಿಸಿಕೊಳ್ಳೋಣ. ಥ್ಯಾಂಕ್ ಯು ಅಣ್ಣ. ನೀರಿನಿಂದ ರಕ್ತವನ್ನು ತೊಳೆಯಬಹುದು, ಹೌದಾ? ಹೌದು, ನೀರಿನಿಂದ ರಕ್ತವನ್ನು ತೊಳೆಯಬಹುದು. ರಕ್ತದಿಂದ ತೊಳೆಯುವುದಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ನಾವಿರುವಂಥ ಪಾಪದ ಜೀವಿತವನ್ನು ನಮ್ಮ ಪಾಪದಲ್ಲಿರುವಂಥ ನಾವು ಮನುಷ್ಯರೇ ತೊಳಿಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿಯೇ ಯೇಸು ಸ್ವಾಮಿ ಈ ಭೂಮಿಗೆ ಒಂದು ನರ ಮನುಷ್ಯನಾಗಿ ಜನನವನ್ನು ತಾಳಿದರು. ಆ ಪಾಪವನ್ನು ತೊಳೆಯಲು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದರು. ಮತ್ತೆ ಆತನಿರುವಂಥ ಪರಲೋಕ, ವೈಕುಂಠ, ಸ್ವರ್ಗ, ಆ ಸ್ವರ್ಗಕ್ಕೆ ನಾವು ಹೋಗಬೇಕೆಂಬುದಾಗಿ ಹೇಳಿ ಆತನು ಮತ್ತೆ ಬರಲಿಕ್ಕಿದ್ದಾನೆ. ಯಾರೆಲ್ಲ ದೇವರನ್ನು ನಂಬಿದ್ದಾರೋ, ಯೇಸು ಸ್ವಾಮಿಯನ್ನು ಹೃದಯದಲ್ಲಿ ಅಂಗೀಕರಿಸಿಕೊಂಡಿದ್ದಾರೋ ಅವರನ್ನು ಆತನೊಟ್ಟಿಗೆ ಹಾಗೆ ಸಂತೋಷವಾಗಿ ಕರ ಹಿಡಿದುಕೊಂಡು ಆ ವೈಡೂರ್ಯ ಚಿಹ್ನ ಇರುವಂಥ ಆ ಸ್ವರ್ಗ ಎಂಬುದಾಗಿ ಹೇಳುವಂಥ, ವೈಕುಂಠ ಎಂಬುದಾಗಿ ಹೇಳುವಂಥ ಸ್ಥಳಕ್ಕೆ ನಾವು ಪ್ರವೇಶಿಸಲಿದ್ದೇವೆ. ಅಣ್ಣವರು ಅದನ್ನೇ ತಾತ್ಪರ್ಯವಾಗಿ ಹೇಳಿದಂಥ ಕಾರ್ಯವನ್ನು ತಾತ್ಪರ್ಯವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಕರಗಳನ್ನು ತಟ್ಟುತ್ತಾ ಅಂಥ ಒಳ್ಳೆ ದೇವರನ್ನು ಪರಿಚಯಪಡಿಸಿದಂಥ ಅಣ್ಣನವರಿಗೆ ಧನ್ಯವಾದಗಳನ್ನ ನಾವು ಹೇಳಿಕೊಳ್ತೀರಿ. ಈಗ ನಮಗೆ ಇದ್ದಂಥ ವಿಶೇಷ ಅತಿಥಿಗಳಲ್ಲಿ ಇನ್ನೊಬ್ಬರು ಶ್ಯಾರೋನ್ ಚೆನ್ನೈ ಭಾಗದಿಂದ ನಮಗಾಗಿ ಒಂದು ವಿಶೇಷ ರಾಗವನ್ನು ಹಾಡಲಿಕ್ಕಿದ್ದಾರೆ. ಹಾಡಿನ ಅರ್ಥ ಹೇಳಿ ಎಂಬುದಾಗಿ ನನ್ನಲ್ಲಿ ಹೇಳಿದರು. ಏನಂತೇಳಿದ್ರೆ, ಒಂದು ಹೆಣ್ಣು ಮಗಳು ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ವಹಿಸುತ್ತಾಳೆ, ದೇವರ ಸೃಷ್ಟಿಯಲ್ಲಿ ಆಕೆಯು ಎಷ್ಟು ಪ್ರಾಮುಖ್ಯಳಾಗಿದ್ದಾಳೆ ಎಂಬುದಾಗಿ ಹೇಳಿ ಯೇಸುಸ್ವಾಮಿಯ ಜನನವನ್ನು ಪರಿಚಯಪಡಿಸಿ ಹಾಗೆ ಹೆಣ್ಣು ಮಕ್ಕಳ ಪ್ರಾಮುಖ್ಯತೆಯನ್ನು ಹೇಳುವಂತಹ ಒಂದು ಸುಂದರವಾದ ರಾಗ ಸಹೋದರಿಯರ ಸಮಯ. ಹಾಗೆ ನಾವು ಕರಗಳನ್ನು ತಟ್ಟುತ್ತಾ ಅವರನ್ನು ನಾವು ಬರಮಾಡಿಕೊಳ್ಳೋಣ. ಅದಕ್ಕೆ ಮುಂಚೆ ಇನ್ನೂ ಒಂದು ಚಿಕ್ಕ ವಿಷಯ. ಇದರ ಕುರಿತಾಗಿ ನೀವು ಏನಾದರೂ ಸಂದೇಹದೊಟ್ಟಿಗೆ ನನ್ನ ನೋಡ್ತೀರಾ ಅಂತ ನಾನು ಅಂದ್ಕೊಂಡೆ. ನೀವು ಯಾರೂ ನನ್ನ ನೋಡಲಿಲ್ಲ, ಪರವಾಗಿಲ್ಲ, ನಾನೇ ಅದನ್ನು ಪರಿಚಯ ಪಡಿಸ್ತೇನೆ. ಇಲ್ಲಿ ಒಂದು ಲಕ್ಕಿ ಪರ್ಸನ್ ಎಂಬುದಾಗಿ ಒಂದು ಗಿಫ್ಟ್ ಇದೆ. ನಿಜವಾಗ್ಲೂ ಇದು ಲಕ್ಕಿಯಾಗಿರುವಂಥ ಒಂದು ಪರ್ಸನ್ಗೆ ಹೋಗಬೇಕಾಗಿರೋಂಥ ಒಂದು ಒಳ್ಳೆಯ ಗಿಫ್ಟ್ ಇದೆ. ನಿಮ್ಮ ಹೆಸರುಗಳನ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ? ಎಲ್ಲರೂ ಮಾಡಿದ್ದೀರಾ? ನಾನು ನಂಬ್ತೇನೆ ಎಲ್ಲರ ಹೆಸರು ಮಾಡಿದ್ದೀರಾ ಎಂಬುದಾಗಿ. ಎಲ್ಲರೂ ಲಕ್ಕಿಯೆಸ್ಟ್ ಪರ್ಸನ್ ಆಗಿ ಇರಬೇಕು ಅಂತ ನಾನು ಬಯಸ್ತೇನೆ. ಅದರಲ್ಲಿ ಕುಲುಕಿ ತೆಗಿಬೇಕಾದ್ರೆ ಯಾರ ಹೆಸರು ಬರ್ತದೋ ಅವರ ಕೈಗೆ ಹೋಗಿ ಸುಂದರವಾಗಿ ಸೇರ್ಲಿಕ್ಕಿದೆ ಈ ಒಂದು ಗಿಫ್ಟ್. ಕಾದಿರ್ರಿ. ಇನ್ನೂ ಒಂದು ನೀವು ಬರ್ಸಿಲ್ವಾ? ಬರೆಸ್ದೇ ಇರೋರಿಗೆ ದಯವಿಟ್ಟು ನೀವು ಕೇಳಿ ಹೆಸರನ್ನ ಬರೆಸಿಟ್ಕೊಳ್ಳಿ. ಇಲ್ಲಿ ಬ್ರದರ್ ಬರೆದಿಲ್ಲ ಅಂತೆ, ಗಮನ ಇಟ್ಕೊಳ್ಳಿ. ಶ್ರುತಿ ಇದ್ದರೆ ಬರ್ತೀವಿ. ಓಕೆ, ಫೈನ್. ಈಗ ಸಹೋದರಿಯ ಸಮಯ. ಅವರು ಬಂದು ನಮ್ಮ ಮಧ್ಯದಲ್ಲಿ ಒಂದು ರಾಗವನ್ನು ಆಡಲಿಕ್ಕಿದ್ದಾರೆ. மகிழ்ச்சியோடு துதிக்கிறோம், மனமகிழ்ந்து துதிக்கிறோம், மன்னவரே இயேசுராஜா.
எங்க மனதில் பூத்து மனம் வீசும் ரோஜா இயேசு ராஜா சாரோன் ரோஜா. மகிழ்ச்சியோடு துதிக்கிறோம் மனமகிழ்ந்து துதிக்கிறோம் மன்னவனே இயேசு ராஜா. எங்க மனதில் பூத்து மனம் வீசும் ரோஜா இயேசு ராஜா சாரோன் ரோஜா. இயேசு ராஜா சாரோன் ரோஜா இயேசு ராஜா சாரோன் ரோஜா. நாச்சமாக இருந்த வாழ்வை வாசமாக மாற்றினீரே வாசமாக மாற்றினீரே. பாவியாக இருந்த என்னை பரிசுத்தமாய் மாற்றினீரே பரிசுத்தமாய் மாற்றினீரே. நாச்சமாக இருந்த வாழ்வை வாசமாக மாற்றினீரே வாசமாக மாற்றினீரே. பாவியாக இருந்த என்னை பரிசுத்தமாய் மாற்றினீரே பரிசுத்தமாய் மாற்றினீரே. நல்லவரே வல்லவரே நல்லவரே வல்லவரே வாழ வைக்கும் அன்பு தெய்வம் நீரே. எங்களை வாழ வைக்கும் அன்பு தெய்வம் நீரே. மகிழ்ச்சியோடு துதிக்கிறோம் மனமகிழ்ந்து துதிக்கிறோம் மன்னவனே இயேசு ராஜா. எங்க மனதில் பூத்து மனம் வீசும் ரோஜா இயேசு రాజా సారోన్ రోజా. అందరూ కలిసి అట్నే చేయి కొట్టి మనతోడ ఎస్ విత్ ద బ్యూటిఫుల్ స్మైల్. நெருக்கத்திலே இருந்த என்னை விசாலத்தில் வைத்தீரே விசாலத்தில் வைத்தீர். சேற்றில் இருந்து தூக்கி எடுத்து கண்மலை மேல் நிறுத்தினீர் கண்மலை மேல் நிறுத்தினீர். நெருக்கத்திலே இருந்த என்னை விசாலத்தில் வைத்தீரே விசாலத்தில் வைத்தீர். சேற்றில் இருந்து தூக்கி என்னை கண்மலை மேல் நிறுத்தினீர் கண்மலை மேல் நிறுத்தினீர். அற்புதரே அதிசயரே அற்புதரே அதிசயமே ஆனந்தமே பரம ஆனந்தமே ஆனந்தமே பரம ஆனந்தமே. மகிழ்ச்சியோடு துதிக்கிறோம் மனமகிழ்ந்து துதிக்கிறோம் மன்னவனே இயேசு ராஜா. எங்க மனதில் பூத்து மனம் வீசும் ரோஜா இயேசு ராஜா இயேசு ரோஜா இயேசு ராஜா சாரோன் ரோஜா இயேசு ராஜா சாரோன் ரோஜா. பெத்தலகில் பிறந்தவரை போற்றி துதி மனமே பெத்தலகில் பிறந்தவரை போற்றி துதி மனமே பெத்தலகில் பிறந்தவரை போற்றி துதி மனமே. இன்று பெத்தலகில் பிறந்தவர் போற்றி துதி மனமே. சர்வதையும் படைத்தாண்ட சர்வ வல்லவர் சர்வதையும் படைத்தாண்ட சர்வ வல்லவர். இங்கு தாழ்மையுள்ள தாய்மடியில் தலை சாய்க்கலானா தாழ்மையுள்ள தாய்மடியில் தலை சாய்க்கலானா. குளிரும் பனி கொட்டினிலே கோமகனாம் தொட்டினிலே குளிரும் பனி கோமகனாம் தொட்டினிலே. ஆரீரோ ஆரீரோ ஆரிராரோ ஆரீரோ ஆரீரோ ஆரிராரோ ஆராரோ ஆராரோ ஆரிராரோ ஆராரோ ஆராரோ ஆரிராரோ. பிறந்த நாள் இயேசுவுக்கு பிறந்த நாள் இயேசுவுக்கு. பெத்தலகில் பிறந்தவரை போற்றி துதி மனமே பெத்தலகில் பிறந்தவரை போற்றி துதி மனமே. சர்வத்தையும் படைத்தாண்ட சர்வ வல்லவர் சர்வத்தையும் படைத்தாண்ட. இங்கு தாழ்மையுள்ள தாய்மடியில்
தாய்மடியில் தலை சாய்க்கலானார். இங்கு தாழ்மையுள்ள தாய்மடியில் தலை சாய்க்கலானார். ಅವರನ್ನು ನಾವು ಬರಮಾಡಿಕೊಳ್ಳೋಣ. ವಿಲಿಯಂ ಮಲ್ಲಿ ಎಬಿ. அற்புதம் அதிசயம் இந்த ஆண்டு நடக்க போகுது. அற்புதம் அதிசயம் இந்த ஆண்டு நடக்க போகுது. கவலைப்படாத 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 கவலைப்படாத. அற்புதங்கள் குவிய போகுதே, அற்புதங்கள் குவிய போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. நிறைவேறாத வாக்குத்தத்தங்கள், நிறைவேறாத வாக்குத்தத்தங்கள் அவர் பலத்தால் நடக்க போகுதே. அது உன் கண்கள் பார்த்து போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. தேசங்கள் கேளா அற்புதங்கள் செஞ்சிடுமே எங்க சந்ததி. தடையெல்லாம் தாண்டி படியெல்லாம் போட்டி ஏவே ஏவே மேலே ஏவே. தடையாய் நிற்கும் இரும்பு கதவே தானாகவே திறக்க போகுதே. தடையாய் நிற்கும் இரும்பு கதவே தானாகவே திறக்க போகுது. கேள்விப்படாத ஐஸ்வர்யங்கள், கேள்விப்படாத ஐஸ்வர்யங்கள் உன் கதவை தட்ட போகுதே. உன் களஞ்சியங்கள் நிரம்ப போகுதே. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. சூப்பர் நேச்சுரல் ஆண்டு இது, சூப்பர் நேச்சுரல் ஆண்டு. తెలుసుకోరా, చిన్నబడినోడ
ಓಕೆ, ಈಗ ಇನ್ನೊಂದೊಂದು ರಾಗ ನಮ್ಮ ಶಾಲಮ್ ಮತ್ತೆ ಬೆನಿಟಾ ಇವರು ಚೆನ್ನೈಯಿಂದ ಬಂದಿರುವಂತಹ ಅತಿಥಿ ನಮಗಾಗಿ ಒಂದು ಸುಂದರವಾದ ರಾಗವನ್ನು ಹಾಡ್ಲಿಕ್ಕಿದ್ದಾರೆ. ಅವರೊಟ್ಟಿಗೆ ಸೇರಿ ನಾವು ಸಂತೋಷವನ್ನು ಪಡಿಸೋಣ ಅಂತೆ. Three kings of Orient are bearing gifts, we travel afar. Field and fountain, moon and mountain, following yonder star. Oh, star of wonder, star of night, star with royal beauty bright, westward leading, still proceeding, guide us to the perfect light. Born a king on Bethlehem's plain, gold I bring to crown him again. King forever, ceasing never, over us all to reign. Oh, star of wonder, star of night, star with royal beauty bright, westward leading, still proceeding, guide us to the perfect light. We three kings of Orient are bearing gifts, we travels afar. Field and fountain, moon and mountain, following your wonder star. Born a king on Bethlehem's plain, gold I bring to crown him again. King forever, ceasing never, over us all to reign. Oh, star of wonder, star of night, star with royal beauty bright, westward leading, still proceeding, guide us to the perfect light. ನಾವು ಭಾರತ ದೇಶದಲ್ಲಿದ್ದೇವೆ, ಹೌದಾ? ಹಲವು ಭಾಷೆಗಳು ತುಂಬಿರುವಂಥ ದೇಶ. ಅದೇ ರೀತಿಯಲ್ಲಿ ಹಲವು ಭಾಷೆಗಳು ತುಂಬಿರುವಂಥ ಸಭೆಯಾಗಿ ನಮ್ಮ ಸಭೆಯಲ್ಲಿ ಅನೇಕ ಭಾಷೆ, ಹಿಂದಿ, ತಮಿಳು, ಕನ್ನಡ ಮತ್ತು ತೆಲುಗು, ಇಂಗ್ಲಿಷ್, ನೋಡಿ ಎಷ್ಟು ಭಾಷೆಗಳೊಟ್ಟಿಗೆ ಕರಗಳನ್ನು ತಟ್ಟುತ್ತಾ ನಾವು ಆಂಗ್ಲ ಭಾಷೆಯಲ್ಲವನ್ನು ಸಂತೋಷಪಡಿಸಿದಂಥ ಮಗುವಿಗೆ ಹಾಗೆ ವಂದನೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಧ್ಯದಲ್ಲಿ ಇನ್ನೊಬ್ಬರು ಅತಿಥಿ ಇದ್ದಾರೆ. ನಮ್ಮನ್ನು ನೋಡಿ ನೀವು ಚೆನ್ನಾಗಿರ್ರಿ ಎಂಬುದಾಗಿ ಹೇಳಿದ್ರೆ ನಮಗೆ ಖುಷಿ ಅನಿಸುತ್ತಾ? 100 ವರ್ಷ ಬದುಕಿ ಅಂದರೆ ಖುಷಿ ಅನಿಸುತ್ತಾ? ಅದನ್ನು ನಮ್ಮನ್ನು ಹಾರೈಸಿ ಕೆಲವು ಮಾತುಗಳನ್ನು ಹಾರೈಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂಥ ಚೆನ್ನೈಯಿಂದ ಬಂದಿರುವಂಥ ಅತಿಥಿ ನಮ್ಮ ಮಧ್ಯದಲ್ಲಿ ಬಂದು ಕೆಲವು ಮಾತುಗಳನ್ನು ಹಾಡಬೇಕಾಗಿ ವಿನಂತಿಸುತ್ತೇನೆ. லூயா நல்ல சத்தமா ஒரு ஆமென் சொல்லுங்களேன். ಶಬ್ದವಾಗಿ ಒಂದು ஹalleluya. ಹಾಲೆಲೂಯಾ. ஸோ கிறிஸ்மஸ் அப்படின்னு சொன்னாவே அது ஒரு ஷேரிங். ಕ್ರಿಸ್ಮಸ್ ಎಂಬುದಾಗಿ ಹೇಳುವುದಾದರೆ ಹಂಚಿಕೊಳ್ಳುವಂಥದ್ದು. கிறிஸ்மஸ் சொன்னா எல்லாத்துக்கும் பல காரியங்கள் ஞாபகம் வரும். ಕ್ರಿಸ್ಮಸ್ ಅಂದರೆ ಅನೇಕರಿಗೆ ಹಲವು ಕಾರ್ಯಗಳು ನೆನಪಿಗೆ ಬರ್ತದೆ. உங்களுக்கு என்ன ஞாபகம் வருது? ನಿಮಗೆಲ್ಲ ಯಾವುದು ನೆನಪು ಬರ್ತಾ ಇದೆ? ನ್ಯೂ ಡ್ರೆಸ್, ಹೊಸ ಬಟ್ಟೆ, கிறிஸ்மஸ் தாத்தா, ಕ್ರಿಸ್ಮಸ್ ಸ್ಯಾಂಟಾ, ಕೇಕ್, இப்படிதான் நம்ம மைண்ட் எல்லாம் இருக்கும். இதெல்லாம் நம்ம மனசಲ್ಲಿ ಇರ್ತದೆ. ஆனா இயேசு கிறிஸ்து இந்த உலகத்துக்கு பிதா கொடுக்கும்போது, ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಂದೆ ಕೊಡಲು ಬರುವಾಗ அவர் எவ்வளவு பாடுகளை அனுபவிப்பார்ன்றத பிதாவுக்கு நல்லா தெரியும். ತಂದೆಗೆ ಗೊತ್ತಿತ್ತು ಯೇಸು ಸ್ವಾಮಿ ಎಷ್ಟು ಕಷ್ಟ ಚಿತ್ತದಲ್ಲಿ ಹೋಗ್ತಾರೆ. ஒரு சிலருடைய பர்த்டே ஒரு சிலர் மட்டும்தான் கொண்டாட முடியும். ಕೆಲವರ ಹುಟ್ಟು ದಿನವನ್ನ ಕೆಲವರು ಮಾತ್ರ ಆಚರಣೆ ಮಾಡಲು ಸಾಧ್ಯ. இப்ப என் பர்த்டேனா நான் என்னுடைய ஃபேமிலி மட்டும்தான் கொண்டாட முடியும். ಈಗ ನನ್ನ ಹುಟ್ಟು ದಿನ ಅಂದ್ರೆ ನಾನು ನನ್ನ ಕುಟುಂಬ ಮಾತ್ರ ಆಚರಿಸಲು ಸಾಧ್ಯ. எனக்காக நீங்க கேக் வெட்டுவீங்களா? ಈಗ ನನಗಾಗಿ ನೀವು ಕೇಕ್ ಅನ್ನು ಕಟ್ ಮಾಡ್ತೀರಾ? எனக்காக நீங்க சாப்பிடுவீங்களா? ನನಗಾಗಿ ನೀವು ಊಟ ಮಾಡ್ತೀರಾ? ಯಾರನೇ தெரியாது, ಯಾರಿಗೂ ಗೊತ್ತಿಲ್ಲ. அவருக்கு ஏன் நான் கேக் வெட்டணும்? ಅವ್ರಿಗೆ ಯಾಕೆ ನಾನು ಕೇಕ್ ಕಟ್ ಮಾಡಬೇಕು? ಅವರು பிறந்தா என்ன, பிறக்காம இருந்தா ಅವರು ಹುಟ್ಟಿದ್ರೆ ಏನು, ಹುಟ್ಟದೇ ಇದ್ರೆ ನನಗೇನು?
எனக்கு சாப்பாடு கிடைச்சா போதும். ನನಗೆ ಊಟ ಸಿಕ್ಕಿದ್ರೆ ಸಾಕು. ஆனா இயேசுடைய பிறப்பு தான், ಆದ್ರೆ ಯೇಸುವಿನ ಜನನವೇ உலகம் முழுவதும் இருக்கிற ஒவ்வொரு ஹியூமன் பீயிங், அதாவது ஒவ்வொரு மனிதனும் கொண்டாடக்கூடிய ஒரே ஒரு பிறப்புனா அவருடைய பிறப்பு ಈ மட்டும்தான். ಲೋಕದಲ್ಲಿರುವ ಎಲ್ಲಾ ಜನಾಂಗಗಳು ಆಚರಿಸುವಂತ ಒಂದು ಜನನ ಅಂದ್ರೆ ಯೇಸು ಸ್ವಾಮಿಯ ಜನನ ಮಾತ್ರ. நம்ம பிறந்த ஒரு நோக்கமே வாழ்வதற்காக. ನಾವು ಜನಿಸಿದಂತ ಒಂದು ಉದ್ದೇಶ ನಾವು ಬದುಕಬೇಕೆಂಬುದಾಗಿ. யாராவது பிறக்கும் பொழுதே எப்ப சாவான்னு நம்ம நினைச்சா நம்ம பிறக்க போறோம். ನಾವು ಹುಟ್ಟುವಾಗಲೇ ನಾವು ಯಾವಾಗ ಸಾಯ್ತೀವಿ ಅಂತ ನೆನೆಸಿ ಹುಟ್ಟುತ್ತೇವಾ? ஒவ்வொரு பிறந்த நாளுக்கும் நீ நல்லா இருக்கணும், ஆயுஷ் நாட்கள் நல்லா இருக்கணும்னு சொல்லி நம்ம பிள்ளைகளை பிளஸ் பண்ணுவோம். ಒಂದೊಂದು ಜನನ ದಿನದಲ್ಲಿಯೂ ನಮ್ಮ ಮಕ್ಕಳಿಗೆ ನೀನು ಚೆನ್ನಾಗಿರಬೇಕು, ಆಯುಸ್ಫೂರ್ತಿಯಾಗಿರಬೇಕೆಂಬುದಾಗಿ ನಾವು ಅವರನ್ನು ವಂದಿಸುತ್ತೇವೆ. ஆனா இயேசு ஒருத்தர் மட்டும்தான், ಆದ್ರೆ ಯೇಸು ಒಬ್ಬರು ಮಾತ್ರ இறப்பதற்காகவே பிறந்தார், ಸಾಯುವುದಕ್ಕಾಗಿ ಆತನು ಜನಿಸಿದನು. ஆமென் ಆಮೆನ್. ஹல்லேலூயா. அவருடைய பிறப்பு அவருடைய இறப்பும் ஒரு சாதகம், ஒரு வரலாறு. ಆತನ ಜನನ ಆತನ ಮರಣ ಅದು ಒಂದು ಇತಿಹಾಸವಾಗಿದೆ. ஆமென் ಆಮೆನ್. ஏசாயா புத்தகம் ஒரே ஒரு வசனத்தை மாத்திரம் சொல்லிட்டு ஐ வாண்ட் டு finish. ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸಲು ಬಯಸ್ತೇನೆ. ஆண்டவர் நமக்கு நல்ல வார்த்தையை கர்த்தர் கொடுத்தாங்க. ದೇವರು ಒಳ್ಳೆಯ ಒಂದು ವಾಕ್ಯವನ್ನ ದೇವರು ஒரு மனுஷன் மூலமா ஆண்டவர் இந்த உலகத்தின் மேல வைத்திருக்கிற அன்பை எப்படி வெளி காண்பித்தார் அப்படின்றத அண்ணன் மூலமா ஆண்டவர் பேசினார். ಅನ್ನವರ ಮೂಲಕವಾಗಿ ಒಬ್ಬ ಮನುಷ್ಯನ ಮೂಲಕವಾಗಿ ದೇವರು ಹೇಗೆ ತನ್ನ ಪ್ರೀತಿಯನ್ನು ತೋರಿಸನ ஒரே ஒரு வசனத்தை மாத்திரம் உங்களுக்கு சொல்லிட்டு ஐ வாண்ட் டு bless you. ಒಂದು ವಾಕ್ಯವನ್ನು ಹೇಳಿ ನಾನು ನಿಮ್ಮನ್ನು ಆಶೀರ್ವದಿಸಲು ಬಯಸ್ತೇನೆ. Isaiah chapter 9 and verse 6. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ. நமக்கு ஒரு பாலகன் பிறந்தார், ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, நமக்கு ஒரு குமாரன் கொடுக்கப்பட்டார். ವರದ ಮಗನು ನಮಗೆ ದೊರಕಿದನು. போதும். இப்ப பாருங்க, இயேசுவுடைய பிறப்பு, நமக்காக ஒரு பாலகன் பிறந்தார், ನಮಗಾಗಿ ಒಂದು ಮಗು ಹುಟ್ಟಿದನು. அடுத்த வரியே சொல்லுது, நமக்காக ஒரு குமாரன் கொடுக்கப்பட்டார். ನಮಗಾಗಿ ಒಂದು ವರದ ಮಗನು பாலகன் யாருன்னா சிக்க மகு. ಈಗ ಚಿಕ್ಕ ಮಗು. குமாரன் அப்படின்னு சொன்னா ஒரு யூத் ஸ்டேஜ்ல இருக்கிற ஒரு ಒಂದು ಕೊಡಲ್ಪಟ್ಟ ಕುಮಾರನ ಅನ್ನುವಾಗ ಒಂದು ಯವನ ಸ್ಟೇಜ್ ಅಲ್ಲಿ ಇರುವ பாலகனாக நமக்கு கொடுக்கப்பட்ட இயேசு, ಮಗುವಾಗಿ ಕೊಡಲ್ಪಟ್ಟಂತ ಯೇಸು, பாலகனாக பிறந்த இயேசு, ಮಗುವಾಗಿ ಜನಿಸಿದಂತ ಯೇಸು, குமாரனாக சிலுவையில நமக்காக கொடுக்கப்பட்டார். ಆತನು ಶಿಲುಬೆಯಲ್ಲಿ ಒಂದು ಕುಮಾರನಾಗಿ ಆತನು ಕೊಡಲ್ಪಟ್ಟ. ரெண்டே வார்த்தையில ஆண்டவருடைய பிறப்பும் அவருடைய இறப்பும் இந்த வசனத்துல ரெண்டே வரியில அழகாய் சொல்லப்பட்டிருக்கு. ಎರಡೇ ಒಂದು ಹಂತದಲ್ಲಿ ಯೇಸು ಸ್ವಾಮಿಯ ಜನನ ಮರಣ ಸುಂದರವಾಗಿ இந்த ಹೇಳಲ್ಪಟ್ಟಿದೆ. ரெண்டு வார்த்தைக்கு இடையில அவர் எப்படிப்பட்டவர், ಆ ಎರಡು ಮಾತಿನ ಮಧ್ಯದಲ್ಲಿ ಆತನು ಎಂತವನು, சகேயு ஆண்டவரை எப்படிப்பட்டவர் என்று வகை தேடும்படியாக காட்டத்தி மரத்தின் மேல ஏறாரு. ಜಕಾಯನು ಆ ಯೇಸು ಸ್ವಾಮಿ ಎಂತವನು ಎಂಬುದಾಗಿ ನೋಡಿಕೊಳ್ಳುವುದಕ್ಕೆ ಆತನು ಆ ಒಂದು ಅಂಜೂರದ ಮರವನ್ನು ಹತ್ತಿದನು. நம்ம ஆண்டவர் எப்படிப்பட்டவர் என்பதை அறிந்து கொள்வதற்கு கர்த்தருடைய வார்த்தை இருக்கிறது. ನಾವು ದೇವರು ಎಂತವನು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ದೇವರ ವಾಕ್ಯವೂ ಇದೆ. சோ இந்த 3 வருஷமா ஆண்டவர் எப்படிப்பட்ட காரியங்கள் எல்லாம் செய்ய போறாருன்றது அடுத்த வரிகளில் அழகாய் வசனம் சொல்லுகிறது. ಆ ಒಂದು ಹಂತಗಳಲ್ಲಿ ನಾವು ನೋಡುವಾಗ 3.5 ವರ್ಷದಲ್ಲಿ ಆ ದೇವರು ಏನು ಮಾಡಲಿದ್ದಾರೆ ಅನ್ನೋದನ್ನು ಬರೆಯಲ್ಪಟ್ಟಿದೆ. அதிசயமானவர், ಆತನು ಅತಿಶಯವಾದವನು. ஆமென் ಆಮೆನ್. ஹல்லேலூயா. ஹல்லேலூயா. அவரால் அற்புதம் செய்யாம இருக்கவே முடியாது. ಆತನಿಂದ ಅದ್ಭುತ ಮಾಡದೆ ಇರಲು ಸಾಧ್ಯ ಇಲ್ಲ. வந்த ஒவ்வொருவரையும் கர்த்தர் அற்புதம் செய்யாம வெளியே அனுப்பவே மாட்டார். ಯೇಸುವನ್ನು ನಂಬಿ ಬಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡದೆ ದೇವರು ಕಳಿಸುವುದಿಲ್ಲ. நம்பி போன ஒருத்தரும் வியாதியோடு திரும்ப வந்ததாக இல்லவே இல்ல. ಯೇಸುವನ್ನು ನಂಬಿ ಹೋದವರು ರೋಗದಿಂದ ತಿರುಗಿ ಹಂಗೆ ಬಂದವರು ಎಂಬುದಾಗಿ வியாதியோடு போனவங்க வியாதியோடு திரும்ப வந்ததா சரித்திரமே. ರೋಗದಿಂದ ಹೋದವರು ರೋಗದಿಂದಲೇ ತಿರುಗಿ ಬಂದ್ರು ಎಂಬುದಾಗಿ அவருடைய ಚರಿತ್ರೆನೇ நாமம் ಇಲ್ಲ. அதிசயமானவர். ಆತನ ನಾಮ ಅತಿಶಯನು. நம்ம விரும்பினாலும் விரும்பாட்டியும் அவர்கிட்ட போனா அவர் நம்ம மேல அதிசயம் காட்டாம அல்லது அற்புதம் செய்யாம அவர் நம்மளை அனுப்பவே மாட்டார். ನಾವು ಆತನ ನಾಮ ಅತಿಶಯವಾಗಿರುವಂತ ಆತನ ಹೋಗುವಾಗ ಆತನ ಅತಿಶಯ ಮಾಡದೆ ನಮ್ಮನ್ನು ಕಳಿಸುವುದೇ ಇಲ್ಲ. அடுத்தது ஆலோசனை கர்த்தர். ನಂತರ ಆಲೋಚನಾ ಕರ್ತನು. ஆலோசனை நமக்கு வேண்டிய ஆலோசனை இஸ் a good counselor அப்படின்னு நம்ம சொல்லலாம். ನಮಗೆ ಬೇಕಾಗಿರುವಂತ ಒಳ್ಳೆ ಆಲೋಚನೆ ಕೊಡುವಂತ இந்த வேதம் முழுவதும் நம்மளுக்கு ஆலோசனை நிறைந்த ஒரு புத்தகம். ಸತ್ಯ ವೇದವು ಅನೇಕ ಆಲೋಚನೆಗಳು ತುಂಬಿದಂತ ಪುಸ್ತಕ. அவர் அதிசயமானவர், ಆತನ ಅತಿಶಯನು, ஆலோசனை கர்த்தர், ಆಲೋಚನಾ ಕರ್ತನು, ಸರ್ವ ವಲ್ಲಮಯುಳ್ಳ ದೇವன், ಸರ್ವಶಕ್ತನಾದ ದೇವರು. எபிரேயர்ல எல் ஷடாய்னு சொல்லி வாசிக்கிறோம். ಎಬ್ರಿಯಲ್ಲಿ ನಾವು ಎಲ್ ಶಡಾಯ್ ಎಂಬುದಾಗಿ எல் ಓದುತ್ತೇವೆ. ஷடாய் அப்படின்னு சொன்னா பல மார்பு கொண்ட தேவன் என்று அர்த்தம். ಎಲ್ ಶಡಾಯ್ ಅಂದ್ರೆ ಹಲವು ಎದೆಗಳು ಉಳ್ಳವನು ಎಂಬುದಾಗಿ ಅರ್ಥ. அவர்
ஆறுதல் படுத்துவார், தேறுதல் படுத்துவார். ஒரு குழந்தைக்கு என்னெல்லாம் அந்த நர்சிங் வேணுமோ அதெல்லாம் ஆண்டவர் கொடுக்க அவர் உண்மையுள்ளவர். ಸಂತೈಸ್ತಾನೆ, ಅದನ್ನೇ ನೀಡುತ್ತಾನೆ. ಒಂದು ಮಗುವಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೊಡುತ್ತಾನೆ. அது மட்டும் இல்ல, அவர் நித்திய பிதா, அவர் நம்மளை நித்தியத்துக்கு நேராய் நடத்துகிறவர். ನಿತ್ಯವಾದ ತಂದೆ, ನಮಗೆ ನಿತ್ಯಕ್ಕೆ ನೇರಾಗಿ ನಡೆಸುವವರು. உலகம் கொடுக்க முடியாத சமாதானத்தை நமக்கு தருகிறவர். ಲೋಕ ಕೊಡಲಾರದಂತ ಸಮಾಧಾನವನ್ನು ನಮಗೆ ಕೊಡುವಾತನು. பணம் கொடுக்க முடியாத சமாதானம், ಹಣ ಕೊಡದಿರುವಂತ ಸಮಾಧಾನ, உறவுகள் கொடுக்க முடியாத சமாதானம், ಸಂಬಂಧಗಳು ಕೊಡದಿರುವಂತ உலக ಸಮಾಧಾನ, காரியங்கள் கொடுக்க முடியாத சமாதானம், ಲೋಕದ ಕಾರ್ಯಗಳು ಕೊಡದಿರುವಂತ ಸಮಾಧಾನ, நம்மளுக்கு தம்முடைய குமாரன் மூலமாய் சமாதானத்தை கொடுக்கிறார். ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ಸಮಾಧಾನ ಕೊಡುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. அவருடைய நாமம் சமாதான பிரபு எனப்படும். ಆತನ ನಾಮ ಸಮಾಧಾನದ ಪ್ರಭು ಎಂಬುದಾಗಿ ಹೇಳಲ್ಪಡುತ್ತದೆ. ஒரே ஒரு வசனம் தாங்க, ಒಂದೇ ಒಂದು ವಾಕ್ಯ. அந்த ஒரு வசனத்துல ஆண்டவருடைய பிறப்பு, ஆண்டவருடைய இறப்பு, ஆண்டவர் செய்கிற ஊழியம், அவர் எப்படிப்பட்ட ஊழியங்கள் எல்லாம் செய்வார் அப்படின்றத அன்னைக்கே ஏசாயா தீர்க்கதரிசி மூலமாய் ஆண்டவர் எழுதி வைத்திருக்கிறார். ಯೆಶಾಯ ಪ್ರವಾದಿಯ ಮೂಲಕವಾಗಿ ಆತನು ಎಂತವನು ಹೇಗೆ ಜನಿಸ್ತಾನೆ, ಆತನು ಯಾವಾಗ ಸಾಯ್ತಾನೆ, ಅದರ ಮಧ್ಯದಲ್ಲಿ ಯಾವ ಸೇವೆಗಳು ಮಾಡ್ತಾನೆ ಅನ್ನೋದನ್ನ ಪ್ರವಾದಿ ಬರೆದಿಟ್ಟಿದ್ದಾನೆ. இந்த தேவன், ಈ ದೇವರು நம்மளுடைய தேவன், ನಮ್ಮ ದೇವರು சதா காலங்களிலும் ಸದಾ ಕಾಲದಲ್ಲಿ அவர் உண்மையுள்ளவர். ಆತನು ಸತ್ಯವಂತನು. பக்கத்துல பார்த்து சொல்லுங்க, ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸು உங்களுக்காக, ನಿಮಗಾಗಿ. பக்கத்துல பார்த்து ಪಕ್ಕದಲ್ಲಿ ನೋಡಿ, அழகாக, ಸುಂದರವಾಗಿ, சிரித்த முகமாக, ನಗು ಮುಖದೊಟ್ಟಿಗೆ, கோபப்படாம, ಕೋಪ ಕೊಲ್ಲದೆ, துக்க முகமாயிராம, ದುಃಖ ಮುಖವಾಗಿ ಇಲ್ಲದೆ, உங்களுடைய சிரிப்பு, பொன் சிரிப்பை காமிச்சு ನಿಮ್ಮ ಚಿನ್ನದ ನಗುವನ್ನು ತೋರಿಸಿ, பயப்படாதீங்க, ಭಯಪಡಬೇಡಿ. ஹல்லேலூயா, ಹಲ್ಲೆಲೂಯಾ. பல்ல பார்த்து பயந்துருவாங்கன்னு பயப்படாதீங்க. ಅಲ್ಲನ್ನು ನೋಡಿ ಭಯ ಬೀಳ್ತಾರೆ ಎಂಬುದಾಗಿ ಭಯಪಡಬೇಡಿ. ஹல்லேலூயா, ಹಲ್ಲೆಲೂಯಾ. நான் ஏற்கனவே காலைல சொன்னேன், நீங்க சிரிச்சா போதும் பிசாசை நம்ம என்ன பண்ணிடலாம், துரத்திடலாம். ನೀವು ನಗದ್ರೆ ಸಾಕು, ಸೈತಾನನ ಓಡಿಸಿ ಬಿಡಬಹುದು. இயேசು உங்களுக்காக, ಯೇಸು ನಿಮಗಾಗಿ, அவருடைய நாமம் உங்களுடையது, ಆತನ ನಾಮ ನಿಮ್ಮದು, அதிசயமானவர். ಆತನು ಅತಿಶಯನು. பக்கத்துல பார்த்து சொல்லுங்க, உங்களுக்கு ಪಕ್ಕದಲ್ಲಿ ನೋಡಿ, அதிசயமான ನಿಮಗೆ காரியத்தை ಅತಿಶಯವಾದ ಕಾರ್ಯ ಮಾಡ್ತಾನೆ, உங்களுக்கு ஆலோசனை தருவார், ನಿಮಗೆ ಆಲೋಚನೆ ಕೊಡ್ತಾನೆ. வல்லமையுள்ள தேவன், ಪರಾಕ್ರಮಿಯಾದ ದೇವರು, நித்திய பிதா, ನಿತ್ಯ ತಂದೆ, சமாதான பிரபு, ಸಮಾಧಾನ ಪ್ರಭು. உங்களை வாழ்த்துகிறேன், ನಿಮ್ಮನ್ನು ವಂದಿಸುತ್ತೇನೆ. பக்கத்துல பாச உங்களை வாழ்த்துகிறேன். ನಿಮ್ಮನ್ನು ವಂದಿಸುತ್ತೇನೆ. ஒருவருக்கொருவர் கனம் பண்ணுகிறதுல முந்தி கொள்ளணும்னு சொல்லி இருக்காங்க. ಒಬ್ಬರನ್ನು ಒಬ್ಬರು ಗೌರವಿಸುವುದರಲ್ಲಿ ನಾವು ಮುಂದೆ ಹೋಗಬೇಕು. பக்கத்துல பார்த்து அவங்க உங்களுக்கு சொல்றதுக்கு முன்னாடி கர்த்தருடைய சமாதானம் உங்க மேல இருக்குன்னு சொல்லிடுங்க. ಪಕ್ಕದಲ್ಲಿ ಹೇಳೋದಕ್ಕೆ ಮುಂಚಿತವಾಗಿ ನೀವು ಹೇಳ್ಬಿಡಿ, ದೇವರ ಸಮಾಧಾನ ನಿಮಗೆ ಇರುತ್ತದೆ. ஹல்லேலூயா, ஹல்லேலூயா. 2023ஆம் ஆண்டு இருக்கிற கிறிஸ்மஸ் போல 2024ஆம் ஆண்டு இருக்க போறது இல்ல. 2023ನೇ ವರ್ಷದ ಕ್ರಿಸ್ಮಸ್ ಆಗಿ 2024ನೇ ಕ್ರಿಸ್ಮಸ್ ಇರುವುದಿಲ್ಲ. You are going to be blessed. ನೀವು ಆಶೀರ್ವಾದದಿಂದ ಇರಲಿದ್ದೀರಿ. And you are going to be bless the nation. ನೀವು ದೇಶಗಳನ್ನು ஆசீர்வாதம், நான் ஆசீர்வாதமா இருக்கிறத காட்டிலும் நான் தேசத்துக்கு ஆசீர்வாதமா இருக்கணும். ಎಷ್ಟು ಜನಕ್ಕೆ ಆಸೆ, ನಾನು ಆಶೀರ್ವಾದವಾಗಿ ಇರುವುದಕ್ಕಿಂತ ನಾನು ದೇಶಗಳಿಗೆ ಆಶೀರ್ವಾದವಾಗಿ ಇರಬೇಕು. எங்கேயೋ இருக்கிற நம்மளுடைய பிரதமர், ಎಲ್ಲೋ ಇರುವಂತ ನಮ್ಮ ಪ್ರಧಾನಮಂತ್ರಿ டீ ஆத்திட்டு இருந்தவர், ಟೀ ஆமா ಆಗ್ತಾ ಇದ್ದಾರೆ, அவர் இன்னைக்கு ಚೀಫ್ ಮಿನಿಸ್ಟரா இருக்கிறார். ಇವತ್ತು ಪ್ರಧಾನ ಮಂತ್ರಿ ஆமாவா இல்லையா? ಹೌದಾ ಇಲ್ವಾ? ஆமா தானே? ಹೌದು நீங்க ತಾನೆ. பார்க்கறத பார்த்தா எனக்கே டவுட்டா இருக்கு. ನೀವು ನೋಡೋದ್ರೆ ನನಗೆ ಸಂಶಯ ಆಗ್ತಾ ಇದೆ. ஒரு உலக மனிதனோடு கூட அப்படி நடக்கும் பொழுது அண்ட சராசரங்களையும் படைத்த ஆண்டவர் நம்ம பிள்ளை ஏன் மகிமையான ஒரு காரியத்துல ஒரு ஸ்தானத்துல நிக்க முடியாது நம்ம விசுவாசிக்க கூடாது. ಲೋಕದ ಮನುಷ್ಯನೇ ಆ ರೀತಿಯಲ್ಲಿ ಇರುವಾಗ ದೇವರ ಮಕ್ಕಳಾಗಿರುವಂತ ನಾವು ಅಂತ ಒಂದು ಒಳ್ಳೆ ಸ್ಥಾನದಲ್ಲಿ ಯಾಕೆ ಇರಬಾರದು ಎಂಬುದಾಗಿ ನಾವು ನೆನೆಸಬಾರದು. ಯೇಸು அந்த வீட்டுல ரட்சிப்பு வந்தது. ಯೇಸು ಇದ್ದಂತ ಮನೆಗೆ ರಕ್ಷಣೆ ಬಂದಿತ್ತು. ಯೇಸು வரணும்னா நீங்க ஒண்ணு தர வேண்டியதில்ல. ಯೇಸು ಬರ್ಬೇಕಂದ್ರೆ ನೀವು ಏನು ಮಾಡಬೇಕಾಗಿಲ್ಲ. ஹல்லேலூயா, ಹಲ್ಲೆಲೂಯಾ. சொம்பு கொடு, ಲ್ಯಾಂಡ್ கொடு, வீட ಕೊಡು ಆண்டவர் ಕೇಳவே ಅದು ಕೊಡು, ಇದು ಕೊಡು, ಸ್ಥಳ ಕೊಡು ಎಂಬುದಾಗಿ ದೇವರು ಕೇಳುವುದಿಲ್ಲ. ಆண்டವರೇ அறியாத பொழுது ನಾವು ದೇವರನ್ನು ತಿಳಿದುಕೊಳ್ಳದೆ ಇರುವಾಗ ஒரு ஜோசியக்கார உள்ள வர, ಒಬ್ಬ ಕಣಿಯಲ್ಲಿ ಅವರು ಒಳಗಡೆ ಬರ್ತಾರೆ. உங்க சாபம் மாறனா ஒரு வெள்ளி சொம்பை, ஒரு பித்தாள சொம்பை கொடுங்கன்னு கேட்டார். ನಿಮ್ಮ ಶಾಪ ಬದಲಾಗಬೇಕಂದ್ರೆ ಒಂದು ಬೆಳ್ಳಿ ಒಂದು சொம்பு கொடி என்பதாக இதெல்லாம் இல்ல. ஆண்டவர் தம்முடைய ரத்தத்தினால நம்மளை கழுவி நம்முடைய சாபங்களை மாற்றி அவர் நம்மளுக்கு எல்லாவற்றையும் செய்து முடித்திருக்கிறார். ಅವರು ತನ್ನ ರಕ್ತದಿಂದ ನಮ್ಮ ಪಾಪಗಳೆಲ್ಲ ತೊಳೆದು ಆತ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾನೆ. So நம்ம blessed ஆன people, ನಾವು ஆசீர்வதிக்கப்பட்டவங்க, ನಾವು ಆಶೀರ್ವದಿಸಲ್ಪಟ್ಟವರು. ஒரு குறிப்பிட்ட ஒரு கூட்டத்திற்காக இயேசு வரல. அவர் யாரு கூப்பிட்டாலும் வருவார். ನಿರ್ದಿಷ್ಟವಾದಂತ ಒಂದು ಪಂಗಡ ಜನಕ್ಕೆ மதம் கிடையாது, ஜாதி கிடையாது, எதுவுமே கிடையாது. ಎಲ್ಲರಿಗಾಗಿ ಬಂದ
ಆದವರು வசனம் ಆತನಿಗೆ ಮತ சொல்லுகிறது. ಜಾತಿ ಇಲ್ಲ. வசனம் சொல்லுகிறது அவரை நோக்கி கூப்பிடுகிற யாவருக்கும் ಆತನನ್ನು ನೋಡಿ ಕೂಗುವ ಎಲ್ಲರಿಗೂ அவர் மிகவும் சமீபமாய் இருக்கிறார். ಆತನು ಬಹಳ ಹತ್ತಿರ ಇರಬಹುದು. இதுல காட்டிலும் கூப்பிடுகிற காக்கை குஞ்சுகளுக்கும் ஆகாரத்தை தருகிறவர். ಕೂಗುವ ಕಾಗೆ ಮರಿಗಳಿಗೂ ಆತನ ಆಹಾರ ಕೊಡುವ. இயேசுவை இவங்க மட்டும் தான் கூப்பிட்டா இயேசு வருவார்னு நினைக்காதீங்க. ಇವರು ಮಾತ್ರ ಕರೆದ್ರೆ ಯೇಸು ಬರ್ತಾರೆ ಎಂಬುದಾಗಿ நீங்க ನೆನೆಸಬೇಡಿ. கூப்பிட்டா இயேசு வருவார். ನೀವು ಕರೆದ್ರೆ ಯೇಸು ಬರ್ತಾರೆ. நான் இதுவரைக்கும் ஆண்டவர் ஏற்றுக்கொள்ளல பிரதர். ನಾ ಇದುವರೆಗೂ ಯೇಸುವನ್ನು ಅಂಗೀಕರಿಸಿಲ್ಲ. நான் கூப்பிட்டா வருவாரா? ನಾನು ಕರೆದ್ರೆ ಬರ್ತಾರಾ? நீங்க கூப்பிட்டாதான் வருவார். ನೀವು ಕರೆದರೆ ಬರ್ತಾರೆ. நீங்க கூப்பிட்ட உடனே வந்து நிப்பாரு. ನೀವು ಕರೆದ ತಕ್ಷಣ ಬಂದು ನಿಂತ್ಕೊಳ್ತಾರೆ. அற்புதத்தை செய்கிற ஆண்டவர். ಅದ್ಭುತ ಮಾಡುವ உங்க ದೇವರು. வாழ்க்கை அற்புதமாய் ನಿಮ್ಮ மாறும். ಜೀವಿತ ಅದ್ಭುತವಾಗಿ God ಮಾರ್ಪಡುತ್ತದೆ. bless you. ದೇವರು ಆಶೀರ್ವದಿಸಲಿ. 2024 ஆண்டுக்கு கர்த்தர் உங்களை ஆயத்தப்படுத்துவாராக. 2024ನೇ ವರ್ಷಕ್ಕೆ ದೇವರು ನಿಮ್ಮನ್ನು ಸಿದ್ಧಗೊಳಿಸಲಿ. So have a blessed year. ಆಶೀರ್ವಾದದ ವರ್ಷ ನಿಮಗೆ ಇರಲಿ. சென்னை ICRM சபையின் மூலியமாக உங்களுக்கு கிறிஸ்துமஸ் வாழ்த்துக்களும் நியூ ಇಯರ್ வாழ்த்துக்களும் தெரிவித்துக் ಚೆನ್ನೈ கொள்கிறோம். ICRM ಸಭೆಯ ಪರವಾಗಿ ನಿಮಗೆ ಕ್ರಿಸ್ಮಸ್ ಶುಭಗಳು, ಹೊಸ ವರ್ಷದ ಶುಭಗಳನ್ನು ತಿಳಿಸಿಕೊಳ್ಳುತ್ತೇನೆ. Thank you. God bless. ದೇವರು ಆಶೀರ್ವಾದ ಮಾಡಲಿ. ನಮ್ಮ ದಾರಿ ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ರೂ ಪರವಾಗಿಲ್ಲ, ನಮ್ಮನ್ನು ಯಾವ ಜಾಗಕ್ಕೆ ಯಾರು ಕರೆದುಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಎಂಬುದನ್ನು ಕುರಿತಾಗಿ ತುಂಬ ಸುಂದರವಾಗಿ ನಮಗೆ ಯೇಸು ಸ್ವಾಮಿಯ ಒಂದು ಆಶೀರ್ವಾದದ ಒಂದು ವಾಕ್ಯವನ್ನು ನಮಗೆ ಹಂಚಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮಧ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮ ನಮಗಾಗಿ ಕಾಯುತ್ತಲಿದೆ. ನಮ್ಮ ಸುಶೀಲಾ ಸೀಮಾ ಇವರು ಸಹ ನಮ್ಮ ಮುದ್ದಿನ ಮಕ್ಕಳು, ನಮ್ಮ ಸಭೆಯ ಮಕ್ಕಳು. ಇವರು ನೃತ್ಯದ ಮೂಲಕ ನಮ್ಮನ್ನು ಸಂತೋಷಗೊಳಿಸಲಿದ್ದಾರೆ. ಇನ್ನೂ ಒಂದು 2 ಕಾರ್ಯಕ್ರಮ ಇದೆ ಅಷ್ಟೇ. ನಿಮ್ಮ ಮುಖದಲ್ಲಿ ಇನ್ನೂ ಸ್ವಲ್ಪ ನಗುವಿರಲಿ, ಇನ್ನೂ ಸ್ವಲ್ಪ ಸಂತೋಷವಿರಲಿ. ಕರಗಳನ್ನು ತಟ್ಟುತ್ತಾ ಹಾಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮ ಪಕ್ಷವಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕಷ್ಟಗಳು, ವೇದನೆಗಳು, ಸಂಕಟಗಳು ಯಾವುದು ನಮ್ಮ ಮುಳುಗಿಸಲಾರದು. ಇಂದು ಆ ನಂಬಿಕೆಯಿಂದ ಸೇರಿ ಆಜ್ಞೆ ಮಾಡೋಣವಾ? ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಪರಹೋನೆ ಎದ್ದರು, ಗೋಲ್ಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ಪರಹೋನೆ ಎದ್ದರು, ಗೋಲ್ಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೆ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೆ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೆ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೆ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ
ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನಾನ್ ನಂಬುವ ಧೈರ್ಯವೂ ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನ್ ನಂಬುವ ಧೈರ್ಯವೂ ನೀನೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಬರಹಾನೆ ಎದ್ದರು ಗೋಲ್ಯಾಕಡೆ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಬರಹಾನೆ ಎದ್ದರು ಗೋಲ್ಯಾಕಡೆ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಓಹೋ ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ವಾವ್, ಯಾವ ಒಂದು ಚಿಂತೆ ಇರುವುದಿಲ್ಲ. ಆತನು ನಮ್ಮನ್ನು ನಾವಿಕನಾಗಿ ನಮ್ಮನ್ನು ನಡೆಸುವಾಗ ನಾವು ಎಷ್ಟು ಯಶಸ್ಸಾಗಿ ಜೀವಿಸುತ್ತೇನೆ ಎಂಬುದಾಗಿ ಸುಂದರವಾಗಿ ನೃತ್ಯದ ಧೂಪದಲ್ಲಿ ಮಾಡಿದರು. ಅವರು ಹೇಳಿದಾಗ ಹಾಡಿನ ಮೂಲಕವಾಗಿ ಏನೆಲ್ಲ ಬಂತೋ ಅವರ ಜೀವಿತದಲ್ಲಿ ಹಾಗೇ ನಡೆದಿದೆ. ವಾವ್, ಸೂಪರ್ ಸೂಪರ್. ತುಂಬ ಥ್ಯಾಂಕ್ಸ್, ತುಂಬ ವಂದನೆಗಳು ಸುಶೀಲಾ ಸೀಮಾ. ಒಂದು ಒಳ್ಳೆಯ ಪ್ರಯತ್ನ. ಈಗ ಕೊನೆಯ ಕಾರ್ಯಕ್ರಮ, ಕೊನೆಯದಂದರೆ ಇದೇ ಕೊನೆಯಲ್ಲ, ನಮ್ಮ ಪುಟ್ಟ ಮಕ್ಕಳು ಮತ್ತೆ ಮುಂದೆ ಬರಲಿಕ್ಕಿದ್ದಾರೆ. ನಮ್ಮ ಇನ್ನೊಬ್ಬ ವಿಶೇಷ ಅತಿ ರಹಸ್ಯವಾಗಿ ಬಚ್ಚಿಟ್ಕೊಂಡಿದ್ದಾರೆ, ಅವರು ಬರಲಿಕ್ಕಿದ್ದಾರೆ. ಇದಕ್ಕೆಲ್ಲದಕ್ಕಿಂತ ಮುಂಚೆ ನಮಗೆ ಲಕ್ಕಿ ಅದು ಗಿಫ್ಟ್ ಕಾಯ್ತಾ ಇದೆ. ಅದನ್ನು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳುವುದರಲ್ಲಿ ನಾನು ತುಂಬ ಕುತೂಹಲವಾಗಿದ್ದೇನೆ. ನೀವು ಕಾಯ್ತಲ್ಲಿರಿ. ಈಗ ನಮ್ಮ ಸ್ಕಿಟ್ನ ಸಮಯ. ನಮ್ಮ ಆದಿಹರಿಯರು ಟೀನ್ಸಿಂದ ಒಂದು ಸ್ಕಿಟ್, ಇದು ಅವರ ಸಮಯ. ನಾವು ಯವನಸ್ಥವರೆಲ್ಲರೂ ಸೇರಿ ನಾಟಕವನ್ನು ಮಾಡಲಿದ್ದೇವೆ. ಈ ನಾಟಕವನ್ನು ಎಲ್ಲರೂ ಗಮನಿಸಿರಿ. ಇದೊಂದು ಭಾವನೆಯ ಪೀಠಿಕೆ ನಾಟಕವಾಗಿದೆ. ಇದು ನಮ್ಮ ಜೀವನದಲ್ಲಿ ಸಂಭವಿಸುವ ಘಟನೆ ಹೋಲಿಸಲ್ಪಟ್ಟಿದೆ. ಇದನ್ನು ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿರಿ. ಗಲಾತಿಯ 5:22 ದೇವರು ಬಯಸುವಂತಹವು ಏನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮದಮೆ ಇಂಥವುಗಳೇ.
ವಾಕ್ಯದಿಂದ ಈ ಕಾರ್ಯಕ್ರಮದಿಂದ ತಿಳಿಯುವುದೇನೆಂದರೆ, ಯಾವ ಕೆಟ್ಟ ಕಾರ್ಯಗಳು ಇದ್ದರೂ, ಗುಣಗಳು ಹೆಚ್ಚಾಗಿ ಇದ್ದರೂ, ಯಾವ ಬಂಧನ, ಯಾವ ಚಟದಿಂದಿದ್ದರೂ, ಕಣ್ಣೀರು, ವೇದನೆ, ಒಂಟಿತನ, ಕೋಪ ಏನೇ ಇದ್ದರೂ, ದೇವರ ವಾಕ್ಯವನ್ನು ಕೇಳುವಾಗ ದೇವರು ನಮ್ಮಲ್ಲಿ ಬಯಸುವುದೇನೆಂದರೆ, ದೇವರು ಹೃದಯದಿಂದ ನಮ್ಮ ಹೃದಯಕ್ಕೆ ತಿಳಿಸುವುದಕ್ಕೆ ನಮ್ಮ ಜೀವನವನ್ನು ಅದ್ಭುತ ಶಿಲೆಯಾಗಿ ಕೆತ್ತುತ್ತಾನೆ. ಅದಕ್ಕಾಗಿಯೇ ಯೇಸು ಸ್ವಾಮಿಯು ಹುಟ್ಟಿದ್ದಾನೆ. ನಂಬಿರಿ, ಜಯಿಸಿರಿ. ಮೆರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಜಯಿಸ್ರಿ. ಯಾವುದನ್ನು ಜಯಿಸಬೇಕು? ಇವ್ರು ಹೇಳಿದಂಥ ಒತ್ತಡ, ದ್ವೇಷ, ಕೋಪ, ನಮಗಿರುವಂಥ ಎಲ್ಲ ಈ ಸ್ವಾಭಾವಿಕವಾಗಿ ಬರುವಂಥ ಎಲ್ಲ ಕಾರ್ಯಗಳನ್ನು ನಾವು ಜಯಿಸುವವರಾಗಿ ಕಾಣಲ್ಪಡೋಣ ಎಂಬುದಾಗಿ ಒಂದು ಚಿಕ್ಕ ನಾಟಕದ ರೂಪವಾಗಿ ತೋರಿಸಿಕೊಟ್ರು. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಕರಘೋಷಗಳನ್ನು ತಟ್ಟೋಣ. ನಾವೆಲ್ಲರೂ ತುಂಬ ಆಸಕ್ತಿಯಿಂದ ಕಾಯ್ತಾ ಇದ್ದಂಥದ್ದು ಇದೇ ಕೊನೆ. ನಾವು ಕಾಯೋಣ. ಎಲ್ಲರೂ ಲಕ್ಕಿಯೆಸ್ಟ್ ಪರ್ಸನ್ ಆಗಿರ್ಬೇಕನ್ನೋದು ನನ್ನ ತುಂಬ ಹೃದಯದ ಆಸೆ. ನೋಡೋಣ ಆ ಲಕ್ಕಿಯೆಸ್ಟ್ ಪರ್ಸನ್ ಯಾರಾಗಿರ್ತಾರೆ ಎಂಬುದಾಗಿ ಹೇಳಿ ಇದು ಅಕ್ಕ ಅವರ ಸಮಯ. யாரா இருக்கிற யாராவது ஒருத்தர் கெஸ் பண்ணுங்க பாப்போம். இல்ல எல்லார் பேரும் எழுதிருக்கு. ஈவன் சின்ன ಇರ್ಲಿಲ್ಲ. ಗೊತ್ತಿದ್ರೆ ನಾನು ನಂದೇ ಹತ್ತಿ ಹೆಸರು ಹಾಕಿ ಇಟ್ಬಿಟ್ಟಾಯ್ತೆ. ನಿಮ್ದು ಏನಾರು ಹೆಸರು ಮಿಸ್ ಆಗಿದೆಯಾ? ಯಾರು ಹೆಸರು ಬರದೆ ಹಾಕದೇ ಇರುವಂಥವ್ರು ಯಾರು ಇದ್ದೀರಾ? ಹಾಕಿ. ಯಾರಿಗೆ ಬರುತ್ತೆ ನೋಡೋಣ. ಲಕ್ಕಿ ಪ್ರೈಸ್ ಬರ್ದಿದ್ದೀರಾ? ஆல்மோஸ்ட். ஓகே ஓகே. கெஸ் பண்ணுங்க யாராவது யார் பேர் இருக்கலாம். ಇರಿ ಯಾರ ಹೆಸರು ಬರ್ಬೋದು? ಖಂಡಿತ ನಮ್ದು ಬರಲ್ಲ, ನಾವು ಬರ್ದಿಲ್ಲ. யார் பேர் வரல சொல்லுங்க. ಯಾರ ಹೆಸರು ಬರ್ಬೋದು? எல்லாரும் நண்டே பரத்து. கிறிஸ்டோபர் அங்கிள் ஒருத்தர் தான் கை தூக்குறாரு. என்ன லாஸ்டா போட்டுருக்காரு அவரது வர நல்லா குலுக்குங்க அத. சரி ஓகே. ஷைனி பிரேயர் கூட பண்ணி பாயில் கொடுத்துருக்கு. ஃபாஸ்டிங் இருந்து பிரேயர் பண்ணிருக்காங்க. நல்லா குலுக்குங்க. சாம் ரெடி 1 2 3 குலுக்குங்க. Who is the luckiest person? இல்ல குலுக்குங்க. இரு போடு சாம் போடு. குலுக்குங்க. நல்லா குலுக்குங்க. படிக்காதீங்க பேர் சொல்லாதீங்க. வாவ், luckiest person. Name start with என்ன ஸ்டார்ட் ஆகுது சிஸ்டர்? P. ಯಾರು P ಇಂದ ನಿಮ್ಮ ಹೆಸರು ಸ್ಟಾರ್ಟ್ ಆಗುವಂತದ್ದು ಯಾರು ಇದ್ದೀರಾ? ಇಲ್ಲ ಮುಡಿರದು Y. ಮುಡಿರೋದು ವೈ. ಎಂಡಿಂಗ್ ವಿತ್ ವೈ, ಮುಗಿಯೋದು ವೈ. ಪಿ ಸ್ಟಾರ್ಟ್ ಆಗಿ ವೈ ಮುಗೀತದೆ. ಬರ್ದಾಕ್ಬಿಟ್ಟು ಹೋಗ್ಬಿಟ್ರ ಮನೆಗೆ. ನಿಮ್ಮ ಹೆಸರು ಪಿ ಇಂದ ಸ್ಟಾರ್ಟ್ ಆಗಿ ವೈ ಅಲ್ಲಿ ಮುಗಿಯೋದು. ಮಿಡಿಲ್ ವರ್ಡ್ ஹைட். ஹை. ஓகே, அப்ப ஸ்பெல் பண்ணிட்டே வாங்க சிஸ்டர். அவங்க இல்ல நினைக்கிறேன். பிரகாஷ் மேரி. எங்க பிரகாஷ்? அவங்க இல்ல சிஸ்டர். இல்லையா? எங்க அவங்க? வாவ், அவங்க மிஸ் பண்ணிட்டாங்க. அவங்க இல்ல, கொடுங்க. நெக்ஸ்ட். வாவ், எப்படியே மிஸ் பண்ணிட்டாங்க. ವೆಯ್ಟ್ ಸಿಸ್ಟರ್, ಇವ್ರ ಹೆಸರು ಬರ್ದಾಕಿಲ್ಲ ಅಂತ. ಬರ್ದು ಕೊಡಿ. ಇವ್ರದ್ದು ಹಾಕಿಲ್ಲ. ಓಕೆ, ಯಾರು ಹೆಸರು ಬರಿಬೇಕಾ? ಮಿಸ್ ಆಗಿದೆಯಾ? ನನ್ನ ಹೆಸರು ಮಿಸ್ ಆಗಿದೆ, ನಂದು ಬರ್ದಾಕಿ. ஓகே, எந்த இருக்கா? அப்ப எனக்கு தான் வரும்னு நினைக்கிறேன். நெக்ஸ்ட் சாம். வாவ், பேரு சொல்லாதீங்க. ஸ்டார்டிங் நேம் டி. இருங்க. டி எண்ட். டாம்லின். வாவ், டாம்லின் is the luckiest.
ವಾವ್, ಕ್ರಿಸ್ಮಸ್ ಕಲ್ಚರಲ್ ಈವೆಂಟ್ ಅಲ್ಲಿ டாம்லின். வாவ், கிரேட் கிரேட். ಎಲ್ಲ ವೈಸರ್ಚಲ್ ಇಲ್ಲಾಮ ಹೊಟ್ಟೆ ಕೆಚ್ಚಿ ಇಲ್ಲದೆ ಟಾಮ್ಲಿನ್ಗಾಗಿ ಯಾರು ನಮ್ಮ ಅತಿಥಿ ಪ್ರಿಯ ವೇನನ್ ಅವರು ಆ ಒಂದು ಲಕ್ಕಿ ಪ್ರೈಸ್ ಅನ್ನ ಅಟ್ಲೀಸ್ಟ್ ನಮಗೆ ಸಿಕ್ಕದೆ ಹೋದ್ರು ಕೂಡ ಟಾಮ್ಲಿನ್ಗಾದ್ರೂ ಸಿಕ್ಕಿದೆಯಲ್ಲ, ಅದನ್ನ ನಾವು ಯಾರು ಹೊಟ್ಟೆ ಕಿಚ್ಚು ಪಡದೆ ಸಂತೋಷವಾಗಿ ವಾ, ವೆರಿ ಗುಡ್, ವೆಲ್ ಡನ್ ವೆಲ್ ಡನ್ ವೆಲ್ ಡನ್. O'er the fields we go, laughing all the way. Bells on bobtails ring, making spirits bright. What fun it is to laugh and sing a sleighing song tonight. Oh! Jingle bells, jingle all the way. Oh, what fun it is to ride in a one-horse open sleigh. Oh! Jingle bells, jingle all the way. ಕ್ರಿಸ್ಮಸ್ ಸಮಯದಲ್ಲಿ ಸೆಲೆಬ್ರೇಷನ್ ಅಲ್ಲಿ ನಾವು ನೆನೆಸಿಕೊಳ್ಳುವ ಒಬ್ಬರು ವ್ಯಕ್ತಿ ಇದ್ದಾರೆ. ಕಂಟಿನ್ಯೂ ಮಾಡಿ ಹಾಡು. ನಾವು ಬಯಸುವ ಒಂದು ವ್ಯಕ್ತಿ ಅವರು ಕೂಡ ಬಂದ್ಬಿಟ್ಟಿದ್ದಾರೆ. ಈಸ್ ಫ್ರಮ್ ಲಾಂಗ್ ಅವೇ, ತುಂಬಾ ದೂರದಿಂದ ಅವರು ಬಂದಿದ್ದಾರೆ. ನಮ್ಮ ಸಿದ್ಧವಾಗಿ ಅವರು ಬರ್ತಾರೆ ವಿತ್ ಎಕ್ಸ್ಪೆಕ್ಟೇಷನ್. ವಾವ್, his fortune seemed his loss. Wow! Got into a drifted bank and then we got upside. Come on! Jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. Dashing through the snow in a one-horse open sleigh. O'er the fields we go, laughing all the way. Bells on bobtails ring, making spirits bright. What fun it is to laugh and sing a sleighing song tonight. Oh! Jingle bells, jingle all the way. Oh, what fun it is to ride in a one-horse open sleigh. Oh! Jingle bells, jingle all the way. Oh, what fun it is to ride in a one-horse open sleigh. Wow. Once more, What fun it is to laugh and sing a sleighing song tonight. Oh! Jingle bells, jingle all the way. Oh, what fun it is to ride in a one-horse open sleigh. Oh! Jingle bells, jingle all the way. Oh, what fun it is to ride in a one-horse open sleigh. Wow! ಯಾರು ಬೇಕಾದ್ರೆ ಬಂದು ಸೇರ್ಕೋಬಹುದು. ಇವರ ಜೊತೆಗೆ ಸೇರ್ಕೊಳ್ಳಲು ಬಯಸಿದರೆ ಬಂದು ಸೇರ್ಕೋಬಹುದು. And soon Miss Fanny Bright was seated by my side. The horse was lean and lank, his fortune seemed his lot. We got into a drifted bank and then we got upside. Oh! Jingle bells, jingle all the way. Oh, what fun it is to ride in a one-horse open sleigh. Jingle bells, jingle all the way. Oh, what fun it is to ride in a one-horse open sleigh. A warm and pleasant evening to our most joyful day. I would like to thank God who honored this function with his independent thoughts. Once I thank all parents there who made this program joyful happiness. Thank you. Thank you. 31 ಸಾರಿ ಅವರೆಲ್ಲರಿಗೂ ಸಹ ಪಡಿಸೋಣ. ವೆರಿ ಗುಡ್, ವೆಲ್ ಡನ್ ಆಲ್ ಚಿಲ್ಡ್ರನ್.
ಆ್ಯಂಡ್ ಆಲ್ ಯೂತ್ಸ್ ಆ್ಯಂಡ್ ಆಲ್ ಟೀನ್ಸ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಮೊಟ್ಟ ಮೊದಲು ಈ ಸ್ಥಳಕ್ಕೆ ಬಂದ ನಿಮ್ಮೆಲ್ಲರೂ ಕೂಡ ಮತ್ತೊಂದು ಸಾರಿ ವಂದನೆಗಳನ್ನು ತಿಳಿಸ್ಕೊಳ್ತೇವೆ. ನಮ್ಮ ಸಾಮಾನ್ಯವಾದಂಥ ಆರಾಧನೆಗಳು ಭಾನುವಾರ ಹೊತ್ತು ನಮಗೆ 8:30 ನಡೆಯುತ್ತದೆ. ಕ್ರಿಸ್ಮಸ್ ದಿನದ ಆರಾಧನೆ 8:30 ಗಂಟೆಗೆ ಇರ್ತದೆ. ನೀವು ಬಯಸಿದ್ರೆ ನೀವು ಬಂದು 25ನೇ ತಾರೀಕು ಬಂದು ಭಾಗವಹಿಸಬಹುದು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಸ್ಯಾಂಟಾ ನಿಮ್ಮ ಜೊತೆಗೆ ಇರ್ತಾರೆ, ಫೋಟೋ ತೆಗೆದುಕೊಳ್ಬಹುದು. ಈ ಕಡೆ ನಿಮಗೋಸ್ಕರ ಸುಂದರವಾದ ಕ್ರಿಸ್ಮಸ್ ಟ್ರೀ ಇದೆ, ಸ್ಯಾಂಟಾ ಇದ್ದಾರೆ, ನೀವು ಫೋಟೋ ವಿಡಿಯೋ ತೆಗೆದುಕೊಳ್ಬಹುದು. ನಿಮಗೋಸ್ಕರ ರುಚಿಯಾಗಿ ನಮ್ಮ ಒಂದು ಏನು ಡೆಲಿಷಿಯಸ್ ಸಮೋಸ ಇದೆ, ಆಮೇಲೆ ಕರಕ್ ಚಾಯ ಇದೆ. ಓಕೆ, ನೀವು ಅದನ್ನು ತಿಂದು ಕುಡಿದು ಹೋಗ್ಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಗಾಡ್ ಬ್ಲೆಸ್ ಯು ಆಲ್. ಕರ್ತೃ ಮೇಲನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್. ಪ್ರೈಸ್.
That is my God. That is my Jesus. Happy birthday.